ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸೊ ಎಷ್ಟೋ ಜನ ವ್ಯೂವರ್ಸನ್ನು ಹೇಳ್ತಿದ್ರು, ಸರ್ ಒಂದು ಟೂ ವೀಲರ್ ಒಂದು ಆಥರೈಸ್ಡ್ ಒಂದು ಸರ್ಟಿಫೈಡ್ ಕಂಪ್ನಿದು ಯಾವುದಾದ್ರು ಟೂ ವೀಲರ್ ಯಾವುದಾದ್ರು ಶೋರೂಮ್ ಇದ್ರೆ ಹೇಳಿ ಅಂತ. ನಾನಿವತ್ತು ನೋಡ್ತಾ ಇರೋದು ಬೀಪ್ ಕಾರ್ಟ್ ಅನ್ನೋದು ನಿಮ್ಗೆ ಆಲ್ರೆಡಿ ಎಷ್ಟೋ ಜನ ಗೊತ್ತಿರುತ್ತೆ. ಇದು ಸರ್ಟಿಫೈಡು ಮತ್ತು ವೆಲ್ ಮೇಂಟೈನ್ ಶೋರೂಮ್ ಆಗಿದೆ. ಮತ್ತು ಎಲ್ಲ ಡಾಕ್ಯುಮೆಂಟೇಷನು ಮತ್ತು ಯಾವುದೇ ಗಾಡಿಗಳು ಬಂದರೂ ಕೂಡ ನಿಮಗೆ ತರೋಲಿ ಚೆಕ್ ಆಗಿರುತ್ತೆ ಮತ್ತು ಹಾಗೆ ಎಲ್ಲ ಡಾಕ್ಯುಮೆಂಟ್ ಇರುತ್ತೆ. ಸೊ ಹಾಗಾಗಿ ನಾನು ಯಲಹಂಕದಲ್ಲಿರುವಂಥ ಬೀಪ್ ಕಾರ್ಟ್ ಬಂದಿದ್ದೀನಿ. ನೀವು ಬೀಪ್ ಕಾರ್ಟಲ್ಲಿ ಏನಕ್ಕೆ ಗಾಡಿಗಳು ಬೇಕು ಅಂತಂದರೆ ನೀವು ನೋಡ್ತಾ ಇರ್ಬೋದು, ಬೈ ಎಟ್ ಬೀಪ್ ಕಾರ್ಟ್ ನೋಡ್ತಾ ಇರ್ಬೋದು. ಸಿ ಎಟ್ ಬ್ರೇಕ್ಫಾಸ್ಟ್, ಡೋರ್ ಸ್ಟೆಪ್ ಎವ್ಲ್ಯೂಷನ್, 100% ಬೀಪ್ ಪೇಂಟ್, ಇನ್ನು ಈ ಥರ ಸರ್ಟಿಫೈಡ್ ಆಗಿರುತ್ತೆ. ಹಾಗೆ ನೀವು ಬಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಾಡಿಗಳು, ನೀವು ನೋಡ್ತಾ ಇರ್ಬೋದು ಎಲ್ಲ ಸರ್ಟಿಫೈಡು ಮತ್ತು ವೆಲ್ ಮೇಂಟೈನ್ ಗಾಡಿಗಳಿರುತ್ತೆ. ಹಾಗೆ ನಾವು ಏನು ಅಂತಂದರೆ ಗಾಡಿಗಳು ಯಾರೇ ತೊಗೊಳ್ಬೇಕಾದ್ರೂ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಎಲ್ಲರದು ಒಂದು ಕನಸಿರುತ್ತೆ. ಬಟ್ ಅದೇನೇ ಆಗಲಿ ಒಂದು ಯಾಕೆಂದರೆ ಒಂದು ಆಥರೈಸ್ಡ್ ಎಲ್ಲರೂ ಶೋರೂಮೇ ನೋಡ್ತಾರೆ. ಹಾಗಾಗಿ ಈ ಬೀಪ್ ಕಾರ್ಟ್ಗೆ ನಾನು ಇವತ್ತು ಬಂದಿದ್ದೀನಿ. ಬೀಪ್ ಕಾರ್ಟ್ ಎಕ್ಸಾಕ್ಟ್ ಲೊಕೇಶನ್ ಬಂದು ನೀವು ಯಲಹಂಕಕ್ಕೆ ಬಂದರೆ ನೀವು ನಮ್ಮ ಟ್ರೂ ವ್ಯಾಲ್ಯೂ ಇದೆಯಲ್ಲ, ಟ್ರೂ ವ್ಯಾಲ್ಯೂ ಶೋರೂಮ್ ಪಕ್ಕನೇ ಇದೆ. ಸೊ ನೀವು ಆರಾಮಾಗಿ ಮೇನ್ ರೋಡ್ ಪಕ್ಕನೇ ಇದೆ. ನೀವು ಹಾಗಾಗಿ ನೋಡ್ತಾ ಇರ್ಬೋದು ಇವತ್ತು ತುಂಬಾ ಸ್ಟಾಕ್ ಇದೆ. ಇವತ್ತು ಶೋರೂಮಲ್ಲಿ ತುಂಬಾ ಸ್ಟಾಕ್ ಇದೆ. ಯಾಕೆಂದರೆ ಗಾಡಿ ಲೋ ಪ್ರೈಸಿಂದ ಹೈಯರ್ ಪ್ರೈಸ್ವರೆಗೂ ಇದೆ. ಪ್ರೀಮಿಯಂ ಗಾಡಿ ಇದೆ, ಸಡನ್ ಗಾಡಿ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಯಾರಾದರೂ ನೀವು ನೋಡ್ತಾ ಇರೋದ್ರೆ ಡೈರೆಕ್ಟಾಗಿ ಬನ್ನಿ. ಹಾಗೆ ನಮ್ಮ ಶೋರೂಮಲ್ಲಿ ಇವತ್ತು ನಮ್ಮ ಯಾರು ಎಕ್ಸಿಕ್ಯೂಟಿವ್ ಆಗಲಿ ಯಾರು ಇಲ್ಲ ಅವ್ರನ್ನ ಒಬ್ಬೊಬ್ಬರು ಮಾತಾಡ್ಸೋಣ. ಯಾವ್ಯಾವ ಗಾಡಿಗಳಿದೆ, ಏನು ಪ್ರೈಸ್ ಇದೆ ಒಂದೊಂದು ತಿಳ್ಕೊಳ್ತಾ ಹೋಗೋಣ. ಬನ್ನಿ ಫ್ರೆಂಡ್ಸ್, ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಗೆ ತಿಳಿಸ್ತೀನಿ. ಯಾರಾದರೂ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಬನ್ನಿ, ಗಾಡಿಗಳನ್ನ ಒಂದು ಸತಿ ಅಲ್ಲ ಎರಡು ಸತಿ ಚೆಕ್ ಮಾಡಿ ನೀವು ತೊಗೊಳ್ಬೋದು. ಮತ್ತು ಇವರಲ್ಲಿ ವಿಶೇಷತೆ ಏನು ಅಂತಂದರೆ, ನಿಮಗೆ ಗಾಡಿ ಕೊಟ್ಟು ಕೆಲವೊಂದು ಶೋರೂಮಲ್ಲಿ ಏನಂದರೆ ಗಾಡಿ ಕೊಟ್ಟರೆ ನೀವು ಸರ್ವಿಸ್ನ ಬೇರೆ ಕಡೆ ಮಾಡಿಸ್ಬೇಕು. ನೀವು ಇಲ್ಲಿ ಸ್ಪೆಷಲಿಸ್ಟ್ ಏನಂದರೆ ಬೀಪ್ ಕಾರ್ಟಲ್ಲಿ ನೀವು ಇಲ್ಲಿ ಗಾಡಿ ತೊಗೊಂಡ್ರೆ ಅವ್ರದ್ದೇ ಓನ್ ಸರ್ವಿಸ್ ಸೆಂಟ್ರ್ ಇದೆ. ನಿಮ್ಗೆ ಅಪ್ ಟು 1 ಇಯರ್ವರೆಗೂ ಅಂದರೆ 3 ಸರ್ವಿಸು ನಿಮಗೆ ಫ್ರೀ ಕೊಡ್ತಾರೆ. ಅವ್ರದ್ದೇ ಒಂದು ಸರ್ವಿಸ್ ಸೆಂಟ್ರ್ ಇದೆ. ಮತ್ತು ಹಾಗೆ ನೀವು ಬಂದರೆ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ, ಅವ್ರದ್ದೇ ಒಂದು ಹೆಲ್ಮೆಟ್ ಸೆಂಟ್ರ್ ಇದೆ. ಹೆಲ್ಮೆಟು ಕೂಡ ನಿಮಗೆ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ಒಂದು ಯಾಕೆಂದರೆ ಡಾಕ್ಯುಮೆಂಟ್ ಇಮಿಡಿಯೇಟ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಿವತ್ತು ನಮ್ಮ ಎಕ್ಸಿಕ್ಯೂಟಿವ್ ಮತ್ತು ಮ್ಯಾನೇಜರ್ ಅಂತಲೇ ಹೇಳ್ಬೋದು, ಮಿಸ್ಟರ್ ಪ್ರದೀಪ್ ಇದ್ದಾರೆ. ಸೊ ಹಾಯ್ ಪ್ರದೀಪ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಸೊ ಈಗ ನಾನು ಪ್ರದೀಪ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಬನ್ನಿ, ಪ್ರದೀಪ್ ಅವ್ರು ಏನು ಹೇಳ್ತಾರೆ, ಯಾವ್ಯಾವ ಗಾಡಿಗಳಿದೆ ಅನ್ನೋ. ಹಾಗಾಗಿ ವೀಕ್ಷಕರಿಗೆ ಏನು ಅಂತಂದರೆ, ಟೂ ವೀಲರು ಎಲ್ಲರಿಗೂ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಇವತ್ತು ಗಾಡಿ ಅನ್ನೋದ್ರೆ ಒಂದು ಟೂ ವೀಲರ್ ಇರಬೇಕು ಪ್ರತಿಯೊಂದು ಮನೆಗೂ ಅಂತ. ಹಾಗಾಗಿ ಒಂದು ಬೀಪ್ ಕಾರ್ಟ್ ಅನ್ನೋದು ಒಂದು ಸರ್ಟಿಫೈಡ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಆಗಿದೆ. ಮತ್ತು ಏನಂದರೆ ಶೋರೂಮ್ ಆಗಿದೆ. ನೀವು ಹಾಗೆ ನಮ್ಮ ಜೊತೆ ಇವತ್ತು ಪ್ರದೀಪ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ಲಕ್ಕಿ ಉಮೇಶ್ 84 ಚಾನಲ್. ಹಾಯ್ ಸರ್, ವೆಲ್ಕಮ್ ಟು ಬೀಪ್ ಕಾರ್ಟ್. ಸರ್ ವೆಲ್ಕಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಬೀಪ್ ಕಾರ್ಟಲ್ಲಿ ನಾವು ಯಾಕೆ ಸರ್ ಗಾಡಿಗಳು ತಗೊಳ್ಬೇಕು, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ ಅದನ್ನು. ಸರ್, ಯಾಕೆ ಅಂತಂದ್ರೆ ವೆಹಿಕಲ್ ಇಲ್ಲಿ ಯಾವುದು ನಾವು ತಗೊಂಡ್ ಬಂದು ನಿಲ್ಲಿಸ್ತೀವಿ ಅದೆಲ್ಲ ಸರ್ಟಿಫೈಡ್ ಇರುತ್ತೆ. ಓಕೆ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಗಾಡಿಗಳೆಲ್ಲ ಏನಂದ್ರೆ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಲ್ಲ, ಈಗ ನಿಮ್ಮ ಹತ್ರ ನಾವು ಗಾಡಿ ತಗೊಳ್ತೀವಿ ಅಂತಂದ್ರೆ ಆ ಗಾಡಿ ತಗೊಂಡೋಗಿ ಎಲೆಕ್ಟ್ರಾನಿಕ್ ಸಿಟಿಲಿ ರೀಫರ್ಬ್ ಮಾಡಿ. ಓಕೆ. ಸೊ ಆ ಗಾಡಿ ಎಲ್ಲ ರೀಫರ್ಬ್ ಆದ್ಮೇಲೆ ಈಗ ನೋಡಿ ಗಾಡಿಯಲ್ಲಿ ಟೈರ್ ಚೇಂಜ್ ಮಾಡ್ಬೇಕಾದ್ರೆ ಟೈರು, ಬ್ಯಾಟ್ರಿ ಚೇಂಜ್ ಮಾಡ್ಬೇಕಂದ್ರೆ ಬ್ಯಾಟ್ರಿ, ಪಾರ್ಟ್ ಹೊಡೆದೋಗಿದ್ರೆ ಪಾರ್ಟ್ ರೀಪ್ಲೇಸ್ ಮಾಡ್ತೀವಿ. ಸೊ ಈ ತರ ಇರುತ್ತೆ. ಜೊತೆಗೆ ಜನರಲ್ ಸರ್ವಿಸ್ ಕೂಡ ಮಾಡಿರ್ತೀವಿ. ನೀವು ಸರ್ವಿಸ್ ಕೂಡ ಮಾಡೋಂಗಿಲ್ಲ ತಗೊಂಡ್ಮೇಲೆ ಗಾಡಿ. ಓಕೆ ಸರ್. ಸೊ ಈ ತರ ಎಲ್ಲ ಮಾಡಾದ್ಮೇಲೆ ಗಾಡಿ ಅಲ್ಲಿಂದ ಇಲ್ಲಿಗೆ ತರಿಸ್ಬಿಟ್ಟು ಲಿಸ್ಟೆಡ್ ಮಾಡ್ತೀವಿ, ವೆಬ್ಸೈಟ್ಗೆ ಹಾಕ್ತೀವಿ. ಓಕೆ. ಕಸ್ಟಮರ್ ಅದನ್ನ ನೋಡಿ ಸೊ ವೆಬ್ಸೈಟ್ ಮೂಲಕ ನೋಡ್ಕೊಂಡು ಇಲ್ಲಿಗೆ ಬಂದು ಗೈಡ್ ನೋಡ್ತಾರೆ. ಅಂದ್ರೆ ನಿಮ್ದು ಓನ್ ಬೀಪ್ ಕಾರ್ಟ್ ವೆಬ್ಸೈಟ್ ಇದೆ? ಹೌದು, ನಮ್ದು ಅಪ್ಲಿಕೇಶನ್ ಕೂಡ ಇದೆ. ಸೊ ಆಂಡ್ರಾಯ್ಡ್ ಅಲ್ಲಿ ಅಪ್ಲಿಕೇಶನ್ ಇದೆ, ಐಫೋನ್ ಅಲ್ಲಿ ನಿಮ್ಗೆ ವೆಬ್ಸೈಟ್ ಇದೆ. ಏನ್ ಸರ್ ವೆಬ್ಸೈಟ್ ನೇಮ್? www.beepcart.com. ಸೊ ಫ್ರೆಂಡ್ಸ್, www.beepcart.com ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾರಾದರೂ ಪ್ಲೇ ಸ್ಟೋರ್ ಅಲ್ಲಿ ಕೂಡ ನೀವು ಬೀಪ್ ಕಾರ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು. ಸೊ ಪ್ಲೇ ಸ್ಟೋರಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಇವತ್ತು ನಿಮ್ಮ ಟೋಟಲಿ ಎಷ್ಟು ಸ್ಟಾಕ್ ಇದೆ ಸರ್ ಗಾಡಿ? ಸರ್, ಈಗ ಆಲ್ಮೋಸ್ಟ್ ಒಂದು 60 ವೆಹಿಕಲ್ಸ್ ಇದೆ. ಹಾ 60 ವೆಹಿಕಲ್ಸ್ ಅಲ್ಲಿ ನಿಮಗೆ ಕಮ್ಯೂಟರ್ಸ್ ಜಾಸ್ತಿ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಬಟ್ ಕಮ್ಯೂಟರ್ಸ್ ಕಡಿಮೆನೇ ಇದೆ. ಇಲ್ಲಿ ಡಿಮ್ಯಾಂಡ್ ಬಂದು ಕಮ್ಯೂಟರ್ಸ್ ಮತ್ತೆ ಸ್ಕೂಟಿ ಸೆಗ್ಮೆಂಟ್ ಇದೆ. ನೋಡಿ, ಸ್ಕೂಟಿ ಸೆಗ್ಮೆಂಟ್ಸ್ ಫುಲ್ ಖಾಲಿ ಇದೆ. ಓಕೆ. ಹಾಗಾದ್ರೆ ಏನು ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು ಸರ್ ನಿಮ್ಮ ಗಾಡಿ? ಸರ್, ನಿಮಗೆ ಒಂದು 50,000 ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ 35-40 ಇಂದಾನು ಇತ್ತು. ಬಟ್ 35-40 ಇಂದ ಏನು ಉಳಿಯುತ್ತೆ ಆ ಸ್ಟಾಕ್ಸ್ ಬೇಗ ನಿಲ್ಲಲ್ಲ. ಬೇಗನೆ ಎತ್ಕೋತಾರೆ ಕಸ್ಟಮರ್. ಲೋನ್ ಮಾಡೋಕ್ಕಿಂತ ಫುಲ್ ಕ್ಯಾಶ್ ಅಲ್ಲಿ ತಗೋಬಹುದಲ್ಲ. ಸೊ ಅದು ಬೆಟರ್ ಸರ್. ಯಾಕೆಂದ್ರೆ ಲೋನ್ ಮಾಡೋದ್ರಿಂದ ಎಲ್ಲರಿಗೂ ಅದು ಫುಲ್ ಕ್ಯಾಶ್ ಇರಲ್ಲ, ಲೋನ್ ಹೋಗ್ಲೇಬೇಕು. ಯಾಕೆಂದ್ರೆ ಕೆಲವರು ಎಂಪ್ಲಾಯೀಸ್ಗಳು ಇರ್ತಾರೆ, EMI ಗೆ ಹೋಗ್ತಾರೆ. ಹಾಗೆ ಅಂದ್ರೆ ಡೌನ್ ಪೇಮೆಂಟ್ ಏನಾದ್ರು ಆಗ್ಬೋದು ಸರ್ ಗಾಡಿಗಳಿಗೆ? ಸರ್, ಡೌನ್ ಪೇಮೆಂಟ್ ಯಾವುದೇ ವೆಹಿಕಲ್ ಆಗಲಿ 30% ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, 30% ಡೌನ್ ಪೇಮೆಂಟ್ ಮಾಡಬೇಕು. ಹಾಗಾದ್ರೆ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಸರ್. ಸೊ ಫ್ರೆಂಡ್ಸ್, ಹಾಗಾದ್ರೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಡಿಗಳ ರೇಟ್ ಏನಿದೆ, ಏನು ಆಫರ್ ಇದೆ, ಯಾಕೆಂದರೆ ಫೆಸ್ಟಿವಲ್ ಹತ್ರ ಇದೆ, ಮತ್ತು ಏನು ಡೌನ್ ಪೇಮೆಂಟ್ ಮಾಡಬೇಕು, ಗಾಡಿಗಳ ವ್ಯಾಲ್ಯೂ ಏನು ರೇಟ್ ಮಾಡ್ತಾರೆ, ಪ್ರತಿಯೊಂದು ನಾವು ತಿಳ್ಕೊಳ್ತಾ ಹೋಗೋಣ. ಪ್ರತಿಯೊಂದು ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್, ಇದು ನೋಡಿ 2015 ಆಕ್ಸೆಸ್. ಓಕೆ. 51,500ಗೆ ಕೊಡ್ತಾ ಇದೀವಿ. ಜೊತೆಗೆ ನಿಮ್ಗೆ RC ಟ್ರಾನ್ಸ್ಫರ್, ಇನ್ಶೂರೆನ್ಸ್ ಎಲ್ಲ ಕಂಪ್ಲೀಟ್ಲಿ ಇದರಲ್ಲೇ ಕವರ್ ಆಗಿರುತ್ತೆ. ಓಕೆ. ಸೊ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ ನಾವು. ಎಸ್ ಸರ್.
ಮತ್ತೆ ಗಾಡಿ ತಗೊಂಡ್ಮೇಲೆ ಸ್ಪೆಷಲ್ ಅಂದ್ರೆ ಏನಂದ್ರೆ ನಮ್ಮಲ್ಲಿ 3 ಡೇಸ್ ಅಥವಾ 100 ಕಿಲೋಮೀಟರ್ ರಿಟರ್ನ್ ಪಾಲಿಸಿ ಇದೆ. ಓಕೆ ಸರ್. ಸೊ ನಿಮ್ ಗಾಡಿನೇ ಕಂಪ್ಲೀಟ್ ಇಷ್ಟ ಆಗಿಲ್ಲ ಅಂದ್ರೆ ಗಾಡಿ ನೀವು ವಾಪಸ್ ಕೊಡ್ಬೋದು, ಪೂರಾ ಕ್ಯಾಶ್ ರಿಟರ್ನ್ ತಗೊಳ್ಬೋದು, ಯಾವುದೇ ಡಿಡಕ್ಷನ್ಸ್ ಇರೋದಿಲ್ಲ, ಯಾವ ರೀಸನ್ಸ್ ಕೂಡ ಕೇಳೋದಿಲ್ಲ. ಸೊ ಫ್ರೆಂಡ್ಸ್ ಏನಂತ ಹೇಳ್ತಿದ್ದಾರೆ, ನೀವು ಗಾಡಿ ತಗೊಂಡು ಒಂದು 100 ಕಿಲೋಮೀಟರ್ ಮತ್ತೆ ಇನ್ನೊಂದು 3 ಡೇಸ್ 100 ಕಿಲೋಮೀಟರ್ ಆದರೆ ನೀವು ರಿಟರ್ನ್ ಮಾಡ್ಬೋದು. ಗಾಡಿ ಇಷ್ಟ ಇಲ್ಲ ಅಂದ್ರೆ ಒಂದು ಆಪ್ಷನ್, ಬೆಟರ್ ಆಪ್ಷನ್ ಇದೆ. ಸರ್ ಏನಾಗ್ಬೋದು ಸರ್ ಗಾಡಿ ರೈಟು? ನೋಡಿ ಸರ್, ಗಾಡಿ ರೇಟ್ ಬಂದು 51,500 ಆಗುತ್ತೆ. ಓಕೆ. ಸಿಂಗಲ್ ಓನರ್ ಇದೆ, ಜೆನ್ಯೂನ್ ಡ್ರಿವನ್. ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಸರ್? 28,000 ಓಡಿದೆ ಸರ್. 28,000 ಕಿಲೋಮೀಟರ್ ಹೋಗಿದೆ. 2015 ಮಾಡೆಲ್. ಎಸ್ ಫ್ರೆಂಡ್ಸ್, ಯಾರು ನೋಡ್ತಾ ಇರೋದು ಒಂದು ಗಾಡಿ, ವೆರಿ ಗುಡ್ ಮೇಂಟೈನ್ ಗಾಡಿ, ಒಂದು 2015 ಗಾಡಿ, 51,500 ಇದೆ. ಯಾರಾದ್ರೂ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು LX ಡ್ರೂಮ್ ಅಂತ ಬರುತ್ತೆ, ZX ಡಿಸ್ಕ್ ಇದು. ಓಕೆ. ಡಿಸ್ಕ್ ಮತ್ತೆ ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಟೋನ್ ಅಲಾಯ್ಸ್. ಎಸ್ ಸರ್. ಓಕೆನಾ. 23 ಮಾಡೆಲ್ ನ್ಯೂ ವೆಹಿಕಲ್ ನೀವು ಇವಾಗ ಪರ್ಚೇಸ್ ಮಾಡ್ಬೇಕಂತಂದ್ರು 1,13,000 ಇಂದ 1,17,000 ವರೆಗೆ ಆಗುತ್ತೆ. ಎಸ್ ಸರ್. ಸೊ ಆಲ್ಮೋಸ್ಟ್ 40,000 ಸೇವ್ ಮಾಡ್ತೀರಾ ನೀವು ತಗೋತೀರಾ ಅಂದ್ರೆ 1 ಇಯರ್ ಓಲ್ಡ್ ಮಾಡೆಲ್. 1 ಇಯರ್ ಓಲ್ಡ್ ಮಾಡೆಲ್. ಹಾ ಸರ್, ಅಂದ್ರೆ ಏನು ಕೊಟ್ಟು ಮಾಡ್ತೀವಿ ಸರ್ ಗಾಡಿ? ಸರ್ ನೋಡಿ 82,000 ಇದೆ, 23 ಮಾಡಲು, 18,000 ಡ್ರಿವನ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಅಂದ್ರೆ ಫೈನಲ್ ಅಂದ್ರೆ ಏನಾದ್ರು ನೆಗೋಷಿಯಬಲ್ ಪ್ರೈಸ್ ಆಗ್ಬೋದಾ? ಸರ್ ಪ್ರೈಸಸ್ ಇಲ್ಲಿ ಫಿಕ್ಸ್ ಇರುತ್ತೆ. ಸೊ ಏನಂದ್ರೆ ನಾನು ಈಗ ನೋಡಿ ಇವ್ರು ಒಬ್ರು ಕಸ್ಟಮರ್ ಇಲ್ಲ ನೀವು ಒಬ್ರು ಕಸ್ಟಮರ್ ಅಂತ ಅವ್ರಿಗೆ ಬೇರೆ ತರ ನಿಮ್ನ ಬೇರೆ ತರ ಟ್ರೀಟ್ ಮಾಡಲ್ಲ. ಈಚ್ ಅಂಡ್ ಎವ್ರಿ ಕಸ್ಟಮರ್ನ ಒಂದೇ ತರ ಟ್ರೀಟ್ ಮಾಡ್ತೀವಿ. ಪ್ರೈಸಸ್ ಎಲ್ರಿಗೂ ಸೇಮ್ ಇರುತ್ತೆ. ಪ್ರೈಸಸ್ ಎಲ್ಲ ಸೇಮ್ ಇರುತ್ತೆ. ಸ್ವಲ್ಪ ಏನಂದ್ರೆ ನಿಮಗೆ ಒಂದು ಡಾಕ್ಯುಮೆಂಟೇಶನ್ ಆಗಲಿ ಮತ್ತೆ ಮೇಂಟೆನೆನ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೆ ಇನ್ನೊಂದೇನು ಗೊತ್ತಾ, ಕಸ್ಟಮರ್ ಬಂದ ಮೇಲೆ ಇಲ್ಲಿಂದ RTO ಹೋಗ್ಬೇಕು, ಸೈನ್ ಮಾಡಬೇಕು, ಇದೆಲ್ಲ ಏನಿಲ್ಲ. ಕಂಪ್ಲೀಟ್ ಸಿಂಗಲ್ ರೂಫ್ ಅಲ್ಲಿ ಆಗುತ್ತೆ. ಎಲ್ಲ ಸಿಗ್ನೇಚರ್ಸ್ ಇಲ್ಲೇ ತಗೋತೀವಿ, ಇಲ್ಲಿಂದ ರಿಜಿಸ್ಟ್ರೇಷನ್ ನಾವೇ ಕಳಿಸ್ತೀವಿ. ಓಕೆ. ಸೊ ಆಲ್ಮೋಸ್ಟ್ 45 days to 60 ಇಲ್ಲ 90 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆಗಿ ಕಾರ್ಡ್ ಕೂಡ ಬರುತ್ತೆ. ಇಲ್ಲಿ ಬಂದು ಕಲೆಕ್ಟ್ ಮಾಡಿ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ನೋಡಿ ಇದು ಜುಪಿಟರ್. ಓಕೆ. 2021 ಮಾಡೆಲ್. ಓಕೆ ಸರ್. ಆಲ್ಮೋಸ್ಟ್ 71,000 ಇದೆ ಪ್ರೈಸಿಂಗ್. ಓಕೆ. ನೀವು ಆಲ್ಮೋಸ್ಟ್ ಈ ಗಾಡಿ ಹೋದ್ರು 40,000 45,000 ವರೆಗೂ ಸೇವ್ ಮಾಡಿ. ಅಂದ್ರೆ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? 71,000 ಫೈನಲ್ ಸರ್. 71,000 ಸರಿ ಸರ್, ಫೈನ್. ಫ್ರೆಂಡ್ ಯಾರು ನೋಡ್ತಾ ಇದ್ರೆ ನೀವು ಗಾಡಿನ ಜುಪಿಟರ್ ಬಂದು ನೋಡ್ಬೋದು. ಸರ್ ಈ ಗಾಡಿ ಬಗ್ಗೆ? ಸರ್ ಇದು 2019 ಮಾಡೆಲ್, ಫೆಸಿನೋ 110cc ಅಂತ ಕರಿಬಹುದು. ಓಕೆ. ನೀವು ಮೈಲೇಜ್, ಪಿಕಪ್, ಪವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಮಹಾ ಇಂಜಿನ್ ತುಂಬಾ ಡ್ಯೂರೇಬಲ್. ಓಕೆ. ಸೊ ಹಾಗಾಗಿ ನೀವು 15,000 ಡ್ರೈವನ್ ಅಷ್ಟೇ, ಸಿಂಗಲ್ ಓನರ್. 60,000 ಸಿಂಗಲ್ ಓನರ್ ಅಂದ್ರೆ 69,500 ಕೊಟ್ಟು ಮಾಡ್ತಾ ಇದ್ದೀರಾ. ಫ್ರೆಂಡ್ಸ್ ಯಾವ್ದಾದ್ರು ಒಂದು ಜುಪಿಟರ್ ನೀವು ನೋಡ್ತಾ ಇದ್ರೆ ಗಾಡಿನ ಬಂದು ಡೈರೆಕ್ಟ್ ಆಗಿ ನೋಡ್ಬೋದು. ಒಂದು ಗುಡ್ ಪ್ರೈಸ್ ಇದೆ ಫ್ರೆಂಡ್ಸ್. ಸರ್ ಇದ್ರ ಬಗ್ಗೆ? ಸರ್ ಇದು ವೆಸ್ಪಾ ಪ್ರೀಮಿಯಂ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು, ಸ್ಕೂಟಿ ಸೆಗ್ಮೆಂಟ್ ಅಲ್ಲಿ. ಓಕೆ ಸರ್. ನಿಮ್ ನೋಡಿ ಅಲಾಯ್ ವೀಲ್ಸ್ ಬರುತ್ತೆ, ಮತ್ತೆ ಆ ಸೀಟಿಂಗ್ ಕಂಫರ್ಟ್, ಕುಶನ್ ಎಲ್ಲ ತುಂಬಾ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ. ಅಂದ್ರೆ ಮತ್ತೆ ಆಲ್ ಕ್ರೋಮ್ ಆಕ್ಸೆಂಟ್ಸ್ ಇರುತ್ತೆ. ಓಕೆ. ಸೊ ಪ್ರೀಮಿಯಂ ಲುಕ್ಸ್. ಏನ್ ಕೊಟ್ಟು ಮಾಡ್ತಾ ಇದೆ ಸರ್ ಗಾಡಿ? ಸರ್ 70,000 ಅಷ್ಟೇನೆ. ಈಗ ನೀವು 150cc ಇದೆ ವೆಸ್ಪಾ ತಗೋಬೇಕು ಅಂತಂದ್ರೆ ಈಗ 1,50,000 to 1,70,000 ಆಗುತ್ತೆ. ಫ್ರೆಂಡ್ಸ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದು ವೆಸ್ಪಾ ಒಂದು ಗುಡ್ ವೆಹಿಕಲ್, ಅದಕ್ಕೆ ಲೇಡೀಸ್ ಗಳಂತೂ ತುಂಬಾ ಲೈಕ್ ಮಾಡ್ತಾರೆ ಗಾಡಿ. ಯಾರಾದ್ರೂ ನೋಡ್ತಾ ಇದ್ರೆ 2017 ಮಾಡೆಲ್, ಅದು ಕೂಡ ಲೇಡಿ ಡ್ರಿವನ್ ಗಾಡಿ. ಲೇಡಿ ಡ್ರಿವನ್ ಗಾಡಿ. ನೀವು ಯಾರಾದ್ರೂ ಬಂದ್ರೆ ಡೈರೆಕ್ಟ್ ಆಗಿ ಬಂದು ಒಳ್ಳೆ ಗುಡ್ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್. ಎಸ್ ಸರ್. ನೆಕ್ಸ್ಟ್ ಒನ್ ಇನ್ನೊಂದು ನಮ್ಮ ಕಡೆ ವೆಸ್ಪಾ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು ಅಷ್ಟೇ ಪ್ರೀಮಿಯಂ ಬ್ಲಾಕ್ ಅಂತಾನೆ ಕರಿಬಹುದು, SXL 150. ಓಕೆ. ಸೊ ಸ್ಟಾರ್ಟಿಂಗ್ ವರ್ಷನ್, ಬಟ್ ಆದ್ರೂ ನಿಮಗೆ ಫುಲ್ ಕ್ರೋಮ್ ಆಕ್ಸೆಂಟ್ಸ್ ಇದೆ. ಓಕೆ. ಸೊ ಈ ಗಾಡಿನೂ ಅಷ್ಟೇ 83,000 2018 ಮಾಡೆಲ್. ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ 10-13,000 ಡಿಫರೆನ್ಸ್ ಇದೆ. ಬಟ್ ನಿಮ್ಗೆ 18 ಮಾಡೆಲ್ ಸಿಗುತ್ತೆ, ಆಲ್ಮೋಸ್ಟ್ 6 years ಓಲ್ಡ್ ವೆಹಿಕಲ್. ಎಸ್ ಸರ್. ಸರ್ ಹಾಗಾದ್ರೆ ಈ ಗಾಡಿ ಯಾವ್ದು ಸರ್? ಸರ್ ನೋಡಿ ಇದು 23 ಮಾಡೆಲ್, ಅಪ್ರಿಲಿಯಾ 160. ಓಕೆ. ಸೊ ಆಲ್ಮೋಸ್ಟ್ ಈಗ 1,69,000 to 1,79,000 ವರೆಗೂ ಪ್ರೈಸಿಂಗ್ ಇದೆ. ಓಕೆ. ಪವರ್ಫುಲ್ ವೆಹಿಕಲ್ ಅಂತ ಹೇಳ್ಬೋದು. ಎಸ್ ಸರ್. ಮತ್ತೆ ನಿಮ್ ವೀಲ್ ಬೇಸ್ ದೊಡ್ಡದು ಬರುತ್ತೆ. ವೀಲ್ ಬೇಸ್ ದೊಡ್ಡದು ಬರುತ್ತೆ. ಓಕೆ ಸರ್. ನೀವು ಹೆಂಗ್ ಬೇಕಾದ್ರೆ ಪುಲ್ ಮಾಡಬಹುದು. ಗಾಡಿ ಸಿಟಿಯಲ್ಲಿ ಬೈಕ್ ಓಡಿಸ್ದಂಗೆ ಓಡಿಸಬಹುದು ನೀವು. ಓಕೆ ಸರ್. ಅಂದ್ರೆ ಏನ್ ಕೊಟ್ಟು ಮಾಡ್ತೀರಾ ಸರ್ ಫೈನಲ್ ಆಗಿ? 1,17,000 ಇದೆ ಸರ್. 1,17,000. 50,000 to 60,000 ಸೇವ್ ಮಾಡಬಹುದು. ಓಕೆ ಸರ್. ಸರ್ ಇನ್ನೊಂದು ಈ ಗಾಡಿ ಯಾವ್ದು ಸರ್? ಇದು ಕೂಡ ಅಪ್ರಿಲಿಯಾನೇ. ಎಸ್ ಸರ್. ಸೊ 1,02,000 ಅಂತ ಹೇಳ್ಬೋದು, 21 ಮಾಡೆಲ್, ಅದಕ್ಕಿಂತ 2 ವರ್ಷ ಕಡಿಮೆ ಮಾಡೆಲ್. ಕಡಿಮೆ. ಸರ್ ಅಂದ್ರೆ ಈ ಗಾಡಿಗಳೆಲ್ಲ ತಗೊಂಡ್ರೆ ಏನು ಬೆನಿಫಿಟ್ ಅಂತ ಹೇಳ್ತೀರಾ ಸರ್? ಈಗ ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳಿದೀನಿ, RC ಟ್ರಾನ್ಸ್ಫರ್ ಇನ್ಶೂರೆನ್ಸ್ ನಮ್ಮ ಕಡೆಯಿಂದನೇ ಇರುತ್ತೆ, ಅದಕ್ಕೇನು ಚಾರ್ಜಸ್ ಇರಲ್ಲ ಅಂತ. ಸೊ ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ. ಸೊ ಅದ್ರ ಜೊತೆ 3 days ಅಥವಾ 100 ಕಿಲೋಮೀಟರ್ ರಿಟರ್ನ್ ಪಾಲಿಸಿ. ಇದೆಲ್ಲದ್ರ ಜೊತೆ ಮೈನ್ ಬೆನಿಫಿಟ್ ನಾನು ಹೇಳ್ಬೇಕು ಅಂತಂದ್ರೆ, ಕಂಪನಿ ಬಂದು AMC ಪ್ರೊವೈಡ್ ಮಾಡುತ್ತೆ. AMC ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ. ಸೊ ಏನಂದ್ರೆ ನೀವು 1 ವರ್ಷಕ್ಕೆ ಕಂಪ್ಲೀಟ್ ಇಂಜಿನ್ ವಾರಂಟಿ ಮತ್ತೆ 3 ಫ್ರೀ ಸರ್ವಿಸಸ್. ಸೊ 3 ಫ್ರೀ ಸರ್ವಿಸ್ ಹೊಸ ಗಾಡಿಗಳ ತರಾನೇ ನಿಮಗೆ ಲೇಬರ್ ಚಾರ್ಜ್ ಕಂಪ್ಲೀಟ್ ಫ್ರೀ ಇರುತ್ತೆ. ನೋಡಿ ಈ ಗಾಡಿಗಳಿಗೆಲ್ಲ ಮಿನಿಮಮ್ ಲೇಬರ್ ಚಾರ್ಜ್ 700 to 1,000 rupees ಬಂದ್ಬಿಡುತ್ತೆ. ಬರೀ ಲೇಬರ್ ಚಾರ್ಜ್. ಸೊ ಬರೀ ಆಯಿಲ್, ಇಂಜಿನ್ ಆಯಿಲ್ ಫಿಲ್ಟರ್, ಮತ್ತೆ ಏನಾದ್ರೂ ಪಾರ್ಟ್ಸ್ ಏನಾದ್ರೂ ಹೋಗಿದ್ರೆ ಪಾರ್ಟ್ಸ್ ಮಾತ್ರ ಕೊಟ್ರೆ ಕಂಪ್ಲೀಟ್ ಸರ್ವಿಸಿಂಗ್ ನಮ್ಮ ಕಡೆಯಿಂದ ಏನಾಗುತ್ತೆ, ಅದಕ್ಕೂ ಏನು ಚಾರ್ಜಸ್ ಇರಲ್ಲ.
ಫ್ರೆಂಡ್ಸ್ ಯಾರಾದರೂ ಒಂದು ಸ್ಕೂಟ್ರು ಮತ್ತು ಯಾರಾದ್ರು ಬೇಕು ಅಂತಂದರೆ ನೀವು ಫ್ಲಿಪ್ಕಾರ್ಟ್ ಬಂದರೆ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮತ್ತು ವೆರಿ ಗುಡ್ ಪ್ರೈಸ್ಗೆ ಆಗುತ್ತೆ ಅಂತ ನಾನು ಅದರಲ್ಲೂ ವಿತ್ ವಾರಂಟಿ ಸಿಗುತ್ತೆ. ಅದು ವಾರಂಟಿ ಬಸ್ 2999ಗೆ ಸಿಗುತ್ತೆ. 2999 ಕಟ್ಟಿದ್ರೆ ಕಸ್ಟಮರ್ಗೆ 1 ಇಯರ್ ಕಂಪ್ಲೀಟ್ ಇಂಜಿನ್ ವಾರಂಟಿ ಸಿಗುತ್ತೆ. ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಸೊ ಅವ್ರ ಕಸ್ಟಮರ್ಗೆ ಸ್ಯಾಟಿಸ್ಫೈ ಇಲ್ಲ ಅಂತಂದರೆ ಗಾಡಿ ತೊಗೊಂಡು ಬರ್ಬೋದು. ಆ ಗಾಡಿ ಚೆಕಪ್ ಮಾಡ್ತೀವಿ. ಇಂಜಿನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಕಂಪ್ಲೀಟ್ ಕ್ಲೇಮಿಂಗ್ ಕಂಪನಿಯಿಂದಾನೇ ಆಗುತ್ತೆ, ನೀವೇನು ಕಟ್ಟಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಯಾರಾದ್ರು ನೋಡ್ತಾ ಇರೋ ಸ್ಕೂಟರ್ಗಳನ್ನ, ನೀವು ಇಷ್ಟು ಗಾಡಿಗಳಿದೆ ಆಲ್ರೆಡಿ ಈಗ ಪ್ರೆಸೆಂಟು, ನೀವು ಯಾರಾದ್ರು ನೋಡ್ತಾ ಇರೋ ಫ್ಲಿಪ್ಕಾರ್ಟಲ್ಲಿ ಬಂದು ಡೈರೆಕ್ಟಾಗಿ ಬಂದು ನೋಡಿದ್ರೆ ಒಂದು ಡೀಟೇಲ್ಸ್. ಸರ್ ನೋಡಿ, ಇದು ಕಮ್ಯೂಟರ್ ಸೆಗ್ಮೆಂಟ್ ಅಂತ ಕರಿತೀವಿ. ಈ ಸೆಗ್ಮೆಂಟ್ ಎಲ್ಲ ನಿಮಗೆ ಮೈಲೇಜ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಎಸ್ ಸರ್. ನೋಡಿ ಈಗ ಸ್ಟಾರ್ ಸಿಟಿ ಪ್ಲಸ್ ಅಂತ ಇದೆಯಲ್ಲ, ಓಕೆ, ಸಿಟಿಯಲ್ಲೇ ಏನಿಲ್ಲ ಅಂದ್ರೆ ನಿಮಗೆ 55 to 60 ಮೈಲೇಜ್ ನಿಮ್ಗೆ ಆರಾಮಾಗಿ ಕೊಡುತ್ತೆ. ಓಕೆ ಸರ್. ಸೊ ಕಂಪನಿ 70-75 ಕೊಟ್ಟು ಮಾಡ್ತಾರೆ. ನಾವು ಅದು ಹೇಳಲ್ಲ, ಯಾಕಂದ್ರೆ ಯೂಸ್ಡ್ ಬೈಕ್ಸ್ ಸ್ವಲ್ಪ ಕಡಿಮೆನೇ ಹೇಳ್ತೀವಿ. ಓಕೆ, ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? 60,500 to 2020 ಮಾಡಲ್, ಬರೀ 12,000 ಡ್ರಿವನ್ ಸಿಂಗಲ್ ಓನರ್. ಓಕೆ ಸರ್, ಫೈನ್ ಸರ್. ಇದ್ಯಾವ್ದು ಗಾಡಿ ಸರ್ ಗಾಡಿ? ಮತ್ತೆ ಇದು TVS ರೈಡರ್ ಅಂತ ಹೇಳ್ತೀವಿ, 125cc. ಓಕೆ, ಕಮ್ಯೂಟರ್ ಸೆಗ್ಮೆಂಟ್ ಅಂತಾನೆ ಕರಿತೀವಿ ಇದನ್ನು ಕೂಡ. ಬಟ್ ಅದೇ ನಿಮಗೆ ಸ್ವಲ್ಪ ಪ್ರೀಮಿಯಂ ಲುಕ್ಸ್ ಇರುತ್ತೆ. ಓಕೆ, ಜೊತೆಗೆ ಡಿಜಿಟಲ್ TFT ಡಿಸ್ಪ್ಲೇ ಬರುತ್ತೆ. ಯಾವ ರೀತಿ? ನೋಡಿ ಈ ತರ. ಓಕೆ, ಸೊ ಮಲ್ಟಿ ಡಿಜಿಟಲ್ TFT ಡಿಸ್ಪ್ಲೇ ಅಂತ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದಲ್ಲ ಡಿಜಿಟಲ್. ಸೊ ಇದರಲ್ಲಿ ಇನ್ನೊಂದು ವರ್ಷನ್ ಕೂಡ ಬರುತ್ತೆ, ಅದರಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಬರುತ್ತೆ. ಬ್ಲೂಟೂತ್ ಆಪ್ಷನ್ ಕೂಡ ಇರುತ್ತೆ. ಓಕೆ ಸರ್. ಮತ್ತೆ USB ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾನೆ ಇಲ್ಲಿ. USB ಚಾರ್ಜಿಂಗ್ ಕೂಡ ಇದೆ. ಚಾರ್ಜಿಂಗ್ ಕೂಡ ನೋಡ್ತಾ ಇರ್ಬೋದು ಫ್ರೆಂಡ್ಸ್, USB ಚಾರ್ಜರ್ ಕೂಡ ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಸಿಟಿ ಯೂಸೇಜ್ಗೆ ನಿಮಗೆ ಏನಾದರೂ ಯೂಸ್ ಮಾಡಬೇಕು, ಜೊತೆಗೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಓಡಿಸ್ತಾರೆ ಅನ್ನೋ ಥರ ಇತ್ತು, ಜೊತೆಗೆ ಪರ್ಸನಲ್ ಯೂಸು ಮಾಡಬೇಕು ಅನ್ನೋ ಥರ ಇದ್ರೆ ನೋಡೋಕ್ಕೆ ಲುಕ್ಸು ಚೆನ್ನಾಗಿದೆ. ಮತ್ತೆ LED DRL ಬರುತ್ತೆ, LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಫೈನ್. ಸೊ ಕಂಪ್ಲೀಟ್ ಲುಕ್ಸ್ ವಿತ್ ಆಲ್ಸೋ ಮೈಲೇಜ್. ವಿತ್ ಕಂಪ್ಲೀಟ್ ಲುಕ್ ವಿತ್ ಆಲ್ಸೋ ಮೈಲೇಜ್. ಫ್ರೆಂಡ್ಸ್, ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಗುಡ್ ವೆಹಿಕಲ್ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಸರ್, ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಇದು ಸಿಟಿಗೆ? ಆರಾಮಾಗಿ ನಿಮಗೆ 45 to 50 ಇಂದ ಸಿಟೀಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. 45 ಇಂದ 50 ಸಿಟಿಗೆ ಹೈವೇಲಿ ಆರಾಮಾಗಿ 55 ವರೆಗೂ ಬರುತ್ತೆ ಕಸ್ಟಮರ್ ರಿವ್ಯೂ. ಫ್ರೆಂಡ್ಸ್, ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ, ಯಾಕೆಂದ್ರೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದ ನಂಬರ್ ಫೋನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಗಾಡಿ ಬಗ್ಗೆ ವಿಚಾರಿಸಬಹುದು. ಡೀಟೇಲ್ಸ್ ಗ್ಲಾಮರ್ ಎಕ್ಸ್ಟೆಕ್ ಡಿಸ್ಕ್ ಅಂತ ಕರಿತೀವಿ. ಸರ್, ವಿತ್ ಡಿಸ್ಕ್ ಬರುತ್ತೆ. ಓಕೆ. ಸೊ ಗಾಡಿ ನೋಡಬಹುದು ನೀವು, ಕಂಪ್ಲೀಟ್ ಮ್ಯಾಟ್ ಬ್ಲ್ಯಾಕ್ ಇದೆ. ಓಕೆ, ಮ್ಯಾಟ್ ಬ್ಲ್ಯಾಕ್. ಓಕೆ, ಫುಲ್ ಮ್ಯಾಟ್ ಬ್ಲ್ಯಾಕ್ ಇದೆ. ಹೌದೌದು. ಸರ್, ಲುಕ್ಸ್ ಕೂಡ ತುಂಬಾ ಚೆನ್ನಾಗಿದೆ ವಿತ್ ಅಡ್ವಾನ್ಸ್ ಬ್ರೇಕಿಂಗ್ ಕೂಡ. ಓಕೆ. ಈಗ ನೋಡಿ 110cc ಸೆಗ್ಮೆಂಟ್ ಅಲ್ಲಿ ನಿಮಗೆ ಬ್ರೇಕಿಂಗ್, ಡಿಸ್ಕ್ ಬ್ರೇಕಿಂಗ್ ಬರೋದು ತುಂಬಾನೇ ರೇರ್. ಓಕೆ. ಸೊ ಅದನ್ನು ತಗೋಬೇಕಂದ್ರೆ ಎಕ್ಸ್ಟ್ರಾ ಪ್ರೈಸಿಂಗ್ ಆಗುತ್ತೆ. ನಿಜ ಸರ್. ಸೊ ನಿಮ್ಗೆ 78,500ಗೆಲ್ಲ ನಿಮಗೆ 22 ಮಾಡಲ್ ವಿತ್ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಫ್ರೆಂಡ್ಸ್, ಯಾರಾದ್ರೂ ಒಂದು ಮೈಲೇಜ್ ಗಾಡಿ, ಒಂದು ಗುಡ್ ಫ್ಯೂಚರ್ ಇರೋ ಗಾಡಿ ನೀವು ನೋಡ್ತಾ ಇರೋದು 78,500 ಹೇಳ್ತಿದ್ದಾರೆ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಕೊಂಡ್ರೆ ಒಂದು ಆದಷ್ಟು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳಿ ಸರ್, ವಾರಂಟಿ, ಇನ್ಸೂರೆನ್ಸ್ ಬಗ್ಗೆ. ಸರ್ ನೋಡಿ, ಈ ಗಾಡಿಗಳಿಗೆ ನಿಮಗೆ ಅದೇ ಸೇಮ್ ನಾನು ಹೇಳ್ದಂಗೆ RC ಟ್ರಾನ್ಸ್ಫರ್, ಇನ್ಸೂರೆನ್ಸ್, 3 days ರಿಟರ್ನ್ ಪಾಲಿಸಿ. ಎಸ್ ಸರ್. ಇದೆಲ್ಲ ಕೊಡೋದ್ರ ಜೊತೆಗೆ 1 year ಇಂಜಿನ್ ಗೇರ್ ಬಾಕ್ಸ್ ಕೂಡ ವಾರಂಟಿ ಸಿಗುತ್ತೆ. ಬಸ್ 2,999 ಮಾತ್ರ. 2,999. ಓಕೆ, 2,999. 2,999 ಮಾತ್ರ ಸರ್. ಅದೇನು ₹1 ಸರ್, ₹3,000 ಮಾಡ್ಕೊಂಬಿಡಿ ಸರ್. ಸರ್ ನೋಡಿ, ಅದು ಬಂದು ನಿಮಗೂ ಗೊತ್ತು, 2,999. ಕಸ್ಟಮರ್ಗೆ ಅಷ್ಟು ಈಗ 3,000 ಅನ್ನೋ ಮೈಂಡ್ ಸೆಟ್ ಇರಲ್ಲ. 2,999 ಅಂದ್ರೆ 2,000 ಮೈಂಡ್ ಸೆಟ್ ಇರುತ್ತೆ. ಓಕೆ. ಸೊ ಆಸ್ ಇಟ್ ಈಸ್ ನಿಮ್ಗೆ ನೋಡಿ 12 monthsಗೆ ಡಿವೈಡ್ ಮಾಡಿದ್ರೆ ₹250 ಪರ್ ಮಂತ್ ಬರುತ್ತೆ. ₹250 ತಿಂಗಳಲ್ಲಿ ನಿಮಗೆ 1 ವರ್ಷಕ್ಕೆ ಲೈಕ್ ವಾರಂಟಿ ಸಿಗುತ್ತೆ, ಇಂಜಿನ್ ಗೇರ್ ಬಾಕ್ಸ್ ಎರಡಕ್ಕೂ. ಈ ಆಫರ್ ಯಾರು ಕೊಡಲ್ಲ, ಅದು ಓನ್ಲಿ ಮಾತ್ರ ಫ್ಲಿಪ್ಕಾರ್ಟ್ ಅಲ್ಲಿ ಮಾತ್ರ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿ ಬೇಕು ಅಂತಂದ್ರೆ ಬನ್ನಿ, ಫೋನ್ ಮಾಡಿ, ನಮ್ಮ ಸ್ಕ್ರೀನಲ್ಲಿ ಏನು ಕಾಣ್ತಾ ನಂಬರ್, ಆ ಫೋನ್ ಮಾಡಿ ಗಾಡಿ ನೀವು ಬಂದು ತಗೊಂಡು ಒಂದ್ಸತಿ ಇಲ್ಲ 2 ಸತಿ ಚೆಕ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಚೆಕ್ ಮಾಡ್ಕೊಂಡು ನೀವು ಗಾಡಿ ತಗೊಂಡು ಹೋಗ್ಬೋದು. ಫ್ರೆಂಡ್ಸ್, ಟೂರ್ ಗಾಡಿ, ಒಂದು ಟೂರಿಸ್ಟ್ ಒಂದು ಗಾಡಿ ಅಂತಾನೆ ಹೇಳ್ಬೋದು. ಅವು ಟೂರರ್ ಅಥವಾ ಕ್ರೂಸರ್ ಅಂತ ಕರಿತೀವಿ. ಕ್ರೂಸರ್ ಅಂತ ಹೇಳ್ಬೋದು. ಟೂರರ್ ಅಥವಾ ಕ್ರೂಸರ್. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಅಂದ್ಬಿಟ್ರು ಬೆಸ್ಟ್, ಇದೆಲ್ಲ ಕ್ರೂಸರ್ಸ್, ಟೂರಿಸರ್ ಅಂತಾನೆ ಹೇಳ್ಬೋದು. ತುಂಬಾ ಕಂಪ್ಯೂಟರ್ ಇದೆ. ಹಾಗಾದ್ರೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್, ಈ ಗಾಡಿಗಳ ಬಗ್ಗೆ ಒಂದೊಂದೇ. ಸರ್ ನೋಡಿ, ಇದೆಲ್ಲ ಕ್ರೂಸರ್ ಬೈಕ್ಸ್ ಅಂತ ಕರಿತೀವಿ. ಸರ್. ಆಲ್ಮೋಸ್ಟ್ 350cc ಸೆಗ್ಮೆಂಟ್, ಮತ್ತೆ 650cc ಇಂಟರ್ಸೆಪ್ಟರ್, ಓಕೆ, ಮತ್ತೆ 350cc ಮಿಟಿಯಾರ್. ಓಕೆ. ಸೊ ಇದೆಲ್ಲ ನಿಮಗೆ RE ಸೆಗ್ಮೆಂಟ್, ರಾಯಲ್ ಎನ್ಫೀಲ್ಡ್ ಅಂತೂ ಸಿಟಿ ಮಾರ್ಕೆಟ್ ಅಲ್ಲಿ ಈಗ ತುಂಬಾನೇ ಡಿಮ್ಯಾಂಡ್ ಇದೆ ಸರ್. ತುಂಬಾನೇ ಡಿಮ್ಯಾಂಡ್ ಇದೆ ಸರ್. ನನ್ನ ಡ್ರೀಮ್ ಗಾಡಿ ಕೂಡ ಅದೇನು ಗೊತ್ತಿಲ್ಲ. ನೀವಂತೂ ನನಗೆ ಒಳ್ಳೆ ಗಾಡಿ ಕೊಡಿಸ್ಕೊಡಿ ಸರ್. ಮಾಡ್ಕೊಳ್ಳೋಣ ಸರ್, ಒಳ್ಳೆ ಗಾಡಿ ಮಾಡ್ಕೊಳ್ಳೋಣ ಸರ್. ಹಾಗಾದ್ರೆ ಬನ್ನಿ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ಯಾವ್ದಿದು ಕ್ಲಾಸಿಕ್ 350 ಈ ಗಾಡಿ ಬಗ್ಗೆ ಹೇಳಿ ಸರ್. ನೋಡಿ ಸರ್, ಸಿಗ್ನಲ್ಸ್ ಅಂತ ಕರಿತೀವಿ ಎಡಿಷನ್. ಸರ್. ಡ್ಯೂಯಲ್ ಟೋನ್ ಅಲಾಯ್ಸ್ ಬರುತ್ತೆ. ಓಕೆ. ಸೊ ಅದ್ರ ಜೊತೆ ಕ್ರೋಮ್ ಆಕ್ಸೆಂಟ್ಸ್ ಬರುತ್ತೆ. ಸರ್. ಸೊ ನೋಡಿ, ಇದೆಲ್ಲ ತೋರಿಸಬಹುದು ನೀವು ಕ್ರೋಮ್ ಆಕ್ಸೆಂಟ್ಸ್ ಅಲ್ಲಿ. ಮತ್ತೆ ಪ್ರೀಮಿಯಂ ಸೀಟಿಂಗ್ ಇದೆ. ಓಕೆ. ಇದ್ರಲ್ಲಿ ಕುತ್ಕೊಂಡು ನೀವು ಡ್ರೈವ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಸಿಟಿಲಾಗ್ಲಿ ಹೈವೇಲಾಗ್ಲಿ ಎಲ್ಲ ಕಡೆಗೂ ತುಂಬಾ ಸೂಪರ್ ಆಗಿರುತ್ತೆ. ಆದ್ರೆ ಏನ್ ಪ್ರೈಸ್ ಇದೆ ಸರ್ ನಿಮ್ಮಲ್ಲಿ?
ನೋಡಿ ಸರ್ 2,33,000 ಇದೆ, ಆಹಾ 23 ಮಾಡೆಲ್, ಲಾಸ್ಟ್ ಇಯರ್ ಮಾಡೆಲ್, 1 ಇಯರ್ ಕೂಡ ಆಗಿಲ್ಲ. ಓಕೆ 5,000 ಡ್ರಿವನ್ ಆಗಿದೆ. ಹೌದು. ಸೊ ಫ್ರೆಂಡ್ಸ್ ಯಾರು ನೀವು ನೋಡ್ತಾ ಇದ್ರೆ ಬಂದು ನೋಡ್ಬೋದು. ಬೆಸ್ಟ್ ಪ್ರೈಸ್ ಅನ್ನಕ್ಕಿಂತ ಈ ಗಾಡಿಯಲ್ಲಿ ನಿಮಗೆ ಇನ್ಬಿಲ್ಟ್ ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಓಕೆ ಫ್ರೀ ಸಿಗುತ್ತೆ, ನೀವು ಅದಕ್ಕೆ ಪೇ ಮಾಡೋಂಗಿಲ್ಲ. ಸರ್ ನಮ್ಮ ವ್ಯೂವರ್ಸ್ ಯಾರು ಬಂದ್ರೆ ಯಾರು ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳಿ ಸರ್. ಸರ್ ಪ್ರೈಸಸ್ ಅಂತಂದ್ರೆ ನಮ್ಮಲ್ಲಿ ಏನಂದ್ರೆ ಡಿಸ್ಕೌಂಟ್ಸ್ ಕೋಟ್ ಮಾಡೋದಿಲ್ಲ. ಹಾಂ ಸೊ ಗಾಡಿ ತುಂಬಾ ದಿನ ನಿಂತಿದ್ರೆ ಮಾತ್ರ 60 ಡೇಸ್ 90 ಡೇಸ್ ಈ ತರ ಇದ್ರೆ ಮಾತ್ರ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತೀವಿ. ಓಕೆ ಸೊ ಅದು ಕೂಡ ಇನ್ನೊಂದ್ಸತಿ ಚೆಕ್ಅಪ್ ಮಾಡಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ನಾವು ಡೆಲಿವರಿ ಕೊಡೋದು. ಓಕೆ ಸೊ ಯಾವುದೇ ಕೂಡ ಮಿಸ್ಸಿಂಗ್ ಆಗಿರೋದಿಲ್ಲ, ಇಂಜಿನ್ ಆಯಿಲ್ ಆಗದೆ ಇಲ್ಲ ಬ್ರೇಕ್ ಪ್ಯಾಡ್ಸ್ ಆಗದೆ ಇದೆಲ್ಲ ಮಾಡಲ್ಲ, ಎಲ್ಲ ಕಂಪ್ಲೀಟ್ ನಾವು ರೆಡಿ ಮಾಡಿನೇ ಗಾಡಿ ನಿಮಗೆ ಕೊಡ್ತೀವಿ. ಸರ್ ಯಾಕೆಂದ್ರೆ ಸರ್ವಿಸ್ ನೀವೇನು ಮಾಡೋಂಗಿರಲ್ಲ, ಯಾಕಂದ್ರೆ ನೀವು ಪ್ರೈವೇಟ್ ಡೀಲರ್ ಅಲ್ಲ ಸರ್, ಒಂದು ಕಂಪ್ನಿ ಆಥರೈಸ್ ಕಂಪ್ನಿ, ಕಾರ್ಪೊರೇಟ್ ಕಂಪನಿ ಅಂತಾನೆ ಕರಿಬಹುದು. ಯಾವ್ದಾದ್ರು ಏನೋ ಒಂದು ವೆಹಿಕಲ್ ಕೊಡಬೇಕಾದ್ರೂ 100% ಚೆಕ್ ಮಾಡಿ ಕೊಡ್ತೀರಾ, ಏನೇ ಆದ್ರೂ ವಾರಂಟಿ ಇರುತ್ತೆ, ನಾವು ಬಂದು ಕ್ಲೈಮ್ ಮಾಡ್ಕೋಬಹುದು. ಅದೇ ಬೇರೆ ಕಡೆ ಹೋದ್ರೆ ಏನಾಗುತ್ತೆ ಹೇಳಿ, ಅವ್ರ ಗಾಡಿ ಕೊಡೋದು ಅಷ್ಟೇ ಅವ್ರದ್ದು. ಒಂದ್ಸಲ ನೀವು ಫಾರ್ಮ್ 2930 ಸಿಗ್ನೇಚರ್ ಆಯ್ತು ಅಂತಂದ್ರೆ ಗಾಡಿ ಪಕ್ಕದ ರೋಡಲ್ಲಿ ನಿಂತ್ರು ಸರ್ ಗಾಡಿ ನಿಮ್ದು ನೀವು ರೆಡಿ ಮಾಡಿಸಿ ಅಂತಾರೆ. ಹೌದಲ್ವಾ? ಆ ತರ ಬೀಪ್ ಕಾರ್ಡ್ ಮಾಡೋದಿಲ್ಲ. ಬೀಪ್ ಕಾರ್ಡ್ 3 ಡೇಸ್ ಅಥವಾ 3 ಡೇಸ್ ಅಥವಾ 100 ಕಿಲೋಮೀಟರ್ ಗಂಟಾನು ನಿಮ್ ಗಾಡಿನೇ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಕೊಡ್ಬೋದು, ಕಂಪ್ಲೀಟ್ ಕ್ಯಾಶ್ ರಿಫಂಡ್ ಆಗುತ್ತೆ. ಫ್ರೆಂಡ್ಸ್ ಎಂಟೈರ್ ಪ್ಯಾನ್ ಬೆಂಗಳೂರಲ್ಲಿ ಯಾರು ಕೂಡ ಯಾರು ಕೊಡಲ್ಲ, ಬೀಪ್ ಕಾರ್ಟ್ ಎಲ್ಲ ಅದು ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಬನ್ನಿ ವಿಸಿಟ್ ಮಾಡಿ, ಒಂದ್ಸತಿ ಎಲ್ಲ ಫ್ರೆಂಡ್ಸ್ 10 ಸಲ ಚೆಕ್ ಮಾಡ್ಕೊಳ್ಳಿ ಗಾಡಿನ. ಒಂದಲ್ಲ ಅಂತಂದ್ರೆ ನೋಡಿ ಎಷ್ಟು ಗಾಡಿಗಳಿದೆ, ಎಲ್ಲ ಗಾಡಿಗಳು ಚೆಕ್ ಮಾಡಿ ನೀವು ತಗೊಂಡು ಹೋಗ್ಬೋದು. ಸೊ ಒಂದು ಬೆಸ್ಟ್ ಪ್ರೈಸಲ್ಲೇ ಆಗುತ್ತೆ ಸರ್. ಹಾಗಾದ್ರೆ ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಸರ್ ನೋಡಿ ಇದು ಬಂದು ಕ್ಲಾಸಿಕ್ ಡಾರ್ಕ್ ಅಂತ ಕರಿತೀವಿ, 22 ಮಾಡೆಲ್. ಓಕೆ ಅದಕ್ಕಿಂತ 15,000 ಕಡಿಮೆ ಇದೆ, 18,000. ಓಕೆ ಬಟ್ ಇದು ಒಳ್ಳೆ ಪ್ರೈಸ್ ಸರ್. ನಿಮ್ಗೆ ಏನಂತಂದ್ರೆ ರಾಯಲ್ ಎನ್ಫೀಲ್ಡ್ ಸೆಗ್ಮೆಂಟ್ ಅಲ್ಲಿ ನೀವು ಹೊಸ ಗಾಡಿ ಹೋಗ್ತೀರಾ ಅಂದ್ರೆ ಮಿನಿಮಮ್ 3 to 6 ಮಂತ್ಸ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಹೌದು ಸರ್. ಸೊ ನಮ್ಮ ಹತ್ರ ವೇಟಿಂಗ್ ಪೀರಿಯಡ್ ಇಲ್ಲ, ಏನಿಲ್ಲ. ಇಮಿಡಿಯೇಟ್ ನೀವು ಕ್ಯಾಶ್ ಅಲ್ಲಿ ಹೋಗ್ತೀರಾ ಅಂದ್ರೆ ಇಮಿಡಿಯೇಟ್ 1 hour ಅಲ್ಲಿ ಗಾಡಿ ಕೊಡ್ತೀವಿ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ. ಸೊ ಲೋನ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ವಿತಿನ್ 1.5 hour 2 hours ಅಲ್ಲಿ ನಿಮಗೆ ಲೋನ್ ಅಪ್ರೂವಲ್ ಆಗಿ ಗಾಡಿನೇ ತಗೊಂಡು ಹೋಗ್ಬೋದು. ಓಕೆ ಅಂದ್ರೆ ಯಾವುದೇ ವೇಟಿಂಗ್ ಇರೋದಿಲ್ಲ, ಅದು ನಾನು ಹೇಳ್ತೀನಿ. ಕ್ಲಾಸಿಕ್ ಸೆಗ್ಮೆಂಟ್ ನೋಡಿ, ರಾಯಲ್ ಎನ್ಫೀಲ್ಡ್ ಸೆಗ್ಮೆಂಟ್ ಅಲ್ಲಿ ಮೇನ್ ಏನಂದ್ರೆ ನಿಮ್ಗೆ ಯಾವಾಗ್ಲೂ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ. ಇಮಿಡಿಯೇಟ್ ಗಾಡಿ ಯಾವ್ದು ಸಿಗೋದಿಲ್ಲ. ಬಟ್ ನಿಮ್ಮಲ್ಲಿ ವೇಟಿಂಗ್ ಪೀರಿಯಡ್ ಇಲ್ಲ. ನಮ್ಮಲ್ಲಿ ವೇಟಿಂಗ್ ಪೀರಿಯಡ್ ಅನ್ನೋದೇ ಇಲ್ಲ. ಓಕೆ ಗಾಡಿ ನೀವು ಇಮಿಡಿಯೇಟ್ 1 hour ಅಲ್ಲಿ ತಗೊಂಡು ಹೋಗ್ಬೋದು. ಓಕೆ ಸರ್, ಹಾಗಾದ್ರೆ ಏನ್ ಪ್ರೈಸ್ ಇದೆ ಸರ್ ಗಾಡಿ ಇದು? ನೋಡಿ ಸರ್ 2,15,000 ಇದೆ ಫ್ರೆಂಡ್ಸ್, 2,15,000 ಇದೆ. ಅದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ಬಂದು ಶೋರೂಮ್ ಮೇಲೆ ಬಂದು ನೀವು ಮಾತಾಡಿದ್ರೆ ಅದು ಕೂಡ ಸ್ವಲ್ಪ ಸರ್ ಹಬ್ಬದ ಪ್ರಯುಕ್ತ ಏನಾದ್ರು ಮಾಡಿ ಸರ್, ಆಫರ್ ಕೊಡಿ ಸರ್. ಹಬ್ಬದ ಪ್ರಯುಕ್ತ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಪೊರೇಟ್ ಕಂಪನಿಯಿಂದಾನು. ಏನಾದ್ರು ಆಫರ್ಸ್ ಅನ್ನೋದು ಕೊಟ್ರು ಅಂತಂದ್ರೆ ನಾನು ನಿಮ್ಗೂ ಅಪ್ಡೇಟ್ ಮಾಡ್ತೀನಿ. ಎಸ್ ಸರ್. ಸೊ ಆಫರ್ಸ್ ಪ್ರಮೋಟ್ ಮಾಡೋಣ, ಜೊತೆಗೆ ಗಾಡಿ ಪ್ರಮೋಟ್ ಮಾಡೋಣ. ಓಕೆ, ಜೊತೆಗೆ ವಾರಂಟಿ ಆಗ್ಬೋದು ಎಲ್ಲ ಕಂಪ್ಲೀಟ್ ನಮ್ಮ ಬೀಪ್ ಕಾರ್ಡ್ ಏನಿದೆ ಎಲ್ಲ ಪ್ರೋಸೆಸ್ ಪೂರ ನಾವು ಇದು ಮಾಡೋಣ ಸರ್. ಹಾಗಾದ್ರೆ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ನೋಡಿ ಇದು 350. ಓಕೆ, ನಾರ್ಮಲ್ 180. ಈಗ 350 CC ಬಂದು ಇದು ಕ್ಲಾಸಿಕ್ CC. ಓಕೆ, 180 ಅಂದ್ರೆ ಲೈಕ್ 1,80,000 ಇದೆ. 2019 ಮಾಡೆಲ್ ಇದೆ, ಸಿಂಗಲ್ ಓನರ್ ಇದೆ. ಓಕೆ, ಗನ್ ಮೆಟಲ್ ಗ್ರೇ ಇದು ಕಲರ್, ರೇರ್ ಕಲರ್. ಸೊ ನೀವು ನೋಡಬಹುದು ಈ ಗಾಡಿಯಲ್ಲಿ ಡ್ಯುಯಲ್ ಡಿಸ್ಕ್ ಬರುತ್ತೆ. ಹೌದು, ಗನ್ ಮೆಟಲ್ ಗ್ರೇ ಅಂತ ಏನಿದೆ. ಸೊ ಈ ಗಾಡಿಯಲ್ಲಿ ನಿಮ್ಗೆ ಡಿಮ್ಯಾಂಡ್ ಜಾಸ್ತಿ. ಇದು ನಾರ್ಮಲ್ ಕ್ಲಾಸಿಕ್ 350 ಗಿಂತ ಗನ್ ಮೆಟಲ್ ಗ್ರೇ ಜಾಸ್ತಿ ನಿಮಗೆ, ಅದಕ್ಕೆ ಡ್ಯುಯಲ್ ಡಿಸ್ಕ್ ಬರುತ್ತೆ. ಸೊ ಬ್ರೇಕಿಂಗ್ ಅಡ್ವಾನ್ಸ್ಡ್ ಬ್ರೇಕಿಂಗ್. ಸೊ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ರೆ ಡ್ಯುಯಲ್ ಡಿಸ್ಕ್ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು, ಮತ್ತೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸರ್. ಹಾಗಾದ್ರೆ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇದ್ರ ಬಗ್ಗೆ ಸರ್. ಸರ್ ಇದು ಇಂಟರ್ಸೆಪ್ಟರ್ 650. ಸೊ ನಿಮಗೆ ಏನ್ 350 ನೋಡ್ತಿದ್ದೀರಾ ಅದ್ರ ಡಬಲ್ ಇದು ಪವರ್. ಓಕೆ, ಪವರ್ ಪಿಕಪ್ ಆಗ್ಬೋದು, ಮತ್ತೆ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ. ಓಕೆ, ಸೊ ಒಳ್ಳೆ ಪಿಕಪ್ ಇರುತ್ತೆ. ಜೊತೆಗೆ ಹೈವೇ ಟೂರಿಂಗ್ ಗೆ ತುಂಬಾ ಚೆನ್ನಾಗಿದೆ ಗಾಡಿ. ಹೈವೇ ಟೂರಿಂಗ್ ತುಂಬಾ ಚೆನ್ನಾಗಿದೆ, ಹೈವೇ ಕ್ರೂಸರ್ ಅಂತ ಕರಿತೀವಿ. ಓಕೆ, ಸೊ ಒಳ್ಳೆ CC ಲೈಕ್ 650 CC. ನೀವು ಒಳ್ಳೆ ಪವರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೈವೇಯಲ್ಲಿ. ಸೊ ಟೋಟಲ್ 2,75,000 ಹೇಳ್ತಾ ಇದ್ದೀರಾ. ಅಂಡ್ ಕಂಫರ್ಟೇಬಲ್ ಡ್ರೈವಿಂಗ್ ಕೂಡ, ಡ್ಯುಯಲ್ ಸೀಟಿಂಗ್ ಕೂಡ. ನೀವು ಇಬ್ರು ಕೂತ್ಕೊಂಡ್ರು ಕಂಫರ್ಟೇಬಲ್ ಡ್ರೈವಿಂಗ್ ಹೋಗ್ಬೋದು, ತುಂಬಾ ಲಾಂಗ್ ಡಿಸ್ಟೆನ್ಸ್ ಕೂಡ ಟ್ರಾವೆಲ್ ಮಾಡ್ಬೋದು. ಸೊ ನೀವು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ರಾಯಲ್ ಎನ್ಫೀಲ್ಡ್ ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡ್ತಾ ಇದ್ರೆ ಒಂದು ಗುಡ್ ಪ್ರೈಸ್ ಇದೆ. ಒಂದು ಕಲರ್ ಕೂಡ ತುಂಬಾನೇ ಆಸಮ್ ಇದೆ. ಯಾವ ಕಲರ್ ಸರ್ ಇದು? ಸರ್ ಇದು ಬಂದು ಲ್ಯೂಸೆಂಟ್ ಆರೆಂಜ್ ಅಂತ ಕರಿತೀವಿ. ಲ್ಯೂಸೆಂಟ್ ಆರೆಂಜ್ ಇದೆ. ಯಾರಾದರೂ ನೋಡ್ತಾ ಇದ್ರೆ ಬಂದು ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ನೋಡಿ ಇದು ಬುಲೆಟ್ 350 ಅಂತ ಕರಿತೀವಿ. ಸೊ ಈ ಗಾಡಿಯಲ್ಲಿ ನಿಮ್ಗೆ ಸೆಲ್ಫ್ ಬರೋದಿಲ್ಲ. ಸೊ ಎಷ್ಟೋ ಜನ ಕಸ್ಟಮರ್ಸ್ ಇದ್ದಾರೆ, ಸೊ ಅವರು ಕ್ಲಾಸಿಕ್ ಇಷ್ಟಪಡೋದಿಲ್ಲ, ಅವ್ರಿಗೆ ಬುಲೆಟೇ ಬೇಕು, ಕಿಕ್ ಹೊಡಿಯೋದೇ ಬೇಕು. ಸೊ ಈ ತರ ಗಾಡಿ ಅಂತಂದ್ರೆ ನಿಮಗೆ ಬುಲೆಟ್ ಅಂತ ಕರಿತೀವಿ. 350 ಇದನ್ನ ಕ್ಲಾಸಿಕ್ ಅಲ್ಲ, ಬುಲೆಟ್. ಫ್ರೆಂಡ್ಸ್ ಇದು ಕ್ಲಾಸಿಕ್ ಅಲ್ಲ, ಬುಲೆಟ್. ಸೀಟಿಂಗ್ ನೋಡಿ ಸರ್, ಸೀಟಿಂಗ್ ಹೆಂಗಿದೆ, ಸಿಂಗಲ್ ಸೀಟಿಂಗ್ ಬರುತ್ತೆ, ಡ್ಯುಯಲ್ ಸೀಟಿಂಗ್ ಕೂಡ ಅಲ್ಲ. ಓಕೆ, ಮತ್ತೆ ಒಳ್ಳೆ ಫೀಲ್ ಇರುತ್ತೆ ಸರ್. ಡ್ರೈವಿಂಗ್ ಫೀಲ್ ಒಂದು ತುಂಬಾ ಚೆನ್ನಾಗಿರುತ್ತೆ. ಸೀಟಿಂಗ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಯಾರಾದರೂ ಒಂದು ಬುಲೆಟ್, ರಾಯಲ್ ಎನ್ಫೀಲ್ಡ್ ಬುಲೆಟ್ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಗುಡ್ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್. ಮಿಟಿಯಾರ್ 350 ಸೂಪರ್ ನೋವಾ ಅಂತ ಕರಿತೀವಿ. ಓಕೆ, ಸೊ ಈ ಗಾಡಿ ಸ್ಪೆಷಾಲಿಟಿ ಏನಂತಂದ್ರೆ ನಿಮಗೆಲ್ಲ ಆಲ್ ಕ್ರೋಮ್ ಆಕ್ಸೆಂಟ್ಸ್ ಬರುತ್ತೆ. ಸೊ ಅದ್ರ ಜೊತೆಗೆ ಅಲಾಯ್ಸ್ ಇದೆ ನೋಡಿ, ಅಲಾಯ್ಸ್ ಕೂಡ ಡ್ಯುಯಲ್ ಟೋನ್ ಬರುತ್ತೆ. ಎಸ್ ಸರ್. ಅಲಾಯ್ ವೀಲ್ಸ್ ಕೂಡ ಡ್ಯುಯಲ್ ಟೋನ್ ಬರುತ್ತೆ. ಓಕೆ,
ಸೊ ಅದ್ರ ಜೊತೆಗೆ ಈ ಗಾಡಿ ನಿಮಗೆ ಹೈವೇಗ್ ಅಂತಾನೆ ಮಾಡಿರೋ ಗಾಡಿ. ಓಕೆ. ಸೊ ಕ್ರೂಸಿಂಗ್ ಗಾಡಿ. ಓಕೆ, ಏನ್ ಮೈಲೇಜ್ ಇದೆ ಸರ್ ಗಾಡಿ? ಸರ್ ಆಲ್ಮೋಸ್ಟ್ ನಿಮಗೆ ಒಂದು 25-30 ವರ್ಗು ನಿಮ್ಗೆ ಸಿಟಿಯಲ್ಲೇ ಬರುತ್ತೆ ಸರ್. ಸಿಟಿಯಲ್ಲೇ ಬರುತ್ತೆ. ಓಕೆ, ಲಾಂಗ್ ಹೋದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಹೋದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಓಕೆ, ಡಿಪೆಂಡ್ಸ್ ಆನ್ ಹೌ ಯು ಡ್ರೈವ್. ಓಕೆ ಸರ್. ಸರ್ ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? ಸರ್ ಇದು 2,15,000 ಇದೆ. 2,15,000 ನ್ಯೂ ವೆಹಿಕಲ್ ಹೋದ್ರೆ ಈಗಲೂ 2,70,000 80,000 650 2021 ಮಾಡಲ್. ಓಕೆ. ಸೊ ಬ್ಲೂ ಕಲರ್ ಅಲ್ಲಿ ಇದೆ. ಸೊ ಇದು ಕೂಡ ರೇರ್ ಕಲರ್ ಅಂತಾನೆ ಹೇಳ್ಬೋದು. ಓಕೆ ಸರ್, ಏನು ಕೊಟ್ಟು ಮಾಡ್ತೀರಾ ಸರ್ ಗಾಡಿ ಇದನ್ನ? ಸರ್ 2,69,000 21 ಮಾಡಲ್. ಸೇಮ್ 2,69,000 ಅದು 2021 ಮಾಡೆಲು. ಹೌದು. ಓಕೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರು ನೋಡ್ತಾ ಇದ್ದಾರೆ ವೆಲ್ ಮೇಂಟೈನ್ ಗಾಡಿ ಏನಂತ ಅನ್ಬೋದು. ಸರ್ ಓನರ್ ಸರ್ ಇದಕ್ಕೆ? ಸಿಂಗಲ್ ಓನರ್ ಸರ್. ಸರ್ ಸಿಂಗಲ್ ಓನರ್ ಆಗಿದೆ. ಎಲ್ಲ ಗಾಡಿನೂ ಬೀಪ್ ಕಾರ್ಟ್ ಅಲ್ಲಿ ಏನಿದೆ ಎಲ್ಲ ಸಿಂಗಲ್ ಓನರ್ ಇರುತ್ತೆ. ಸೊ ಅಪ್ ಟು ಅಲ್ಲ ಆಲ್ಮೋಸ್ಟ್ 80% ವೆಹಿಕಲ್ಸ್ ಎಲ್ಲ ಸಿಂಗಲ್ ಓನರ್ ಇರುತ್ತೆ. ಓಕೆ. ಇನ್ನು 20% ಮಾತ್ರ ಸೆಕೆಂಡ್ ಓನರ್ ಇರುತ್ತೆ. ಓಕೆ ಫ್ರೆಂಡ್ಸ್, ಯಾರು ನೀವು ನೋಡ್ತಾ ಇದ್ರೆ ರಾಯಲ್ ಎನ್ಫೀಲ್ಡ್ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಸರ್ ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಸರ್ ಇದು ಕೂಡ ಮಿಟಿಯೋರೆ, ಬಟ್ ಇದು ಸೂಪರ್ ನೋವಾ ಎಡಿಷನ್ ಎಲ್ಲ ನಾರ್ಮಲ್ ಎಡಿಷನ್. ಓಕೆ. ಅದು 21 ಮಾಡಲ್, ಇದು 22 ಮಾಡಲ್. 22 ಮಾಡಲ್ ಪ್ರೈಸ್ 21 ಮಾಡಲ್ಗೆ ಸಿಗ್ತಾ ಇದೆ. ಓಕೆ ಸರ್, ಏನು ಹೇಳ್ತಾ ಇದ್ದೀರಾ ಪ್ರೈಸ್? 2,16,000 22 ಮಾಡಲ್ 8,900 ಡ್ರಿವನ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದಾರೆ ರಾಯಲ್ ಎನ್ಫೀಲ್ಡ್, ಇಲ್ಲಿ ರಾಯಲ್ ಎನ್ಫೀಲ್ಡ್ ಒಂದು ಧಮಾಕನೆ ಅಂತ ಅಂದ್ಬಿಟ್ಟು ಒಂದು ಸುಮಾರು ಗಾಡಿಗಳಿದೆ. ನೀವು ಯಾರಾದರೂ ಬಂದು ರಾಯಲ್ ಎನ್ಫೀಲ್ಡ್ ಗಾಡಿಗಳು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡೋದು ಒಂದು ಗುಡ್ ಪ್ರೈಸ್. ಗಾಡಿಗಳ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ನೋಡಿ, ಇದೆಲ್ಲ ಈ ಲೇನಲ್ಲಿ ಏನಿದೆ ಎಲ್ಲ ಕಂಪ್ಲೀಟ್ ಸ್ಪೋರ್ಟ್ಸ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಓಕೆ. 150 200 cc 250 cc ವರ್ಗು ಹೋಗುತ್ತೆ. ಓಕೆ ಸರ್. ಸೊ ಅದ್ರ ಜೊತೆಗೆ ಈ ಗಾಡಿಗಳಿಗೆಲ್ಲ 2018 ಮಾಡೆಲ್ ಮೇಲೆ ಯಾವ ಗಾಡಿ ತಗೊಂಡ್ರು ನಿಮಗೆ ಇನ್ಬಿಲ್ಟ್ ವಾರಂಟಿ, ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಇನ್ಬಿಲ್ಟ್ ಸಿಗುತ್ತೆ. ಓಕೆ. ಜೊತೆಗೆ 3 ಫ್ರೀ ಸರ್ವಿಸ್ ಕೂಡ ಸಿಗುತ್ತೆ. 3 ಫ್ರೀ ಸರ್ವಿಸ್ ಕೂಡ ಇದೆ. 3 ಫ್ರೀ ಸರ್ವಿಸ್ ಕೂಡ ಸಿಗುತ್ತೆ. ಓಕೆ. ಸೊ ನೀವೇನ 2017 ಬಿಫೋರ್ ಮಾಡೆಲ್ಸ್ ತಗೋಬೇಕು ಅಂತಂದ್ರೆ ವಾರಂಟಿ ಪರ್ಚೇಸ್ ಮಾಡಬೇಕು. ವಾರಂಟಿ ಪರ್ಚೇಸ್ ಮಾಡಬೇಕು. ಅದು ನೀವೇ ಪರ್ಚೇಸ್ ಮಾಡ್ತೀರಾ ಇಲ್ಲ ನಾವು ತಗೊಳ್ಬೇಕಾಗುತ್ತೆ ಸರ್? ಇಲ್ಲ ಸರ್, ಕಸ್ಟಮರ್ಸ್ ಪರ್ಚೇಸ್ ಮಾಡಬೇಕು. ಅದು ಬಂದು 3,999 ಬರುತ್ತೆ. 3,999 ಬರುತ್ತೆ. ಸ್ಪೋರ್ಟ್ಸ್ ಮತ್ತೆ ಟೋರರ್ ಸೆಗ್ಮೆಂಟ್ ಗೆ ನಿಮಗೆ 3,999 ಇರುತ್ತೆ ವಾರಂಟಿ. ಒಂದ್ಲಿ ಅದು ಬರೋ 2017 ಮಾಡೆಲ್ ಇಂದ ಯಾವ್ದು ಹಿಂದೆ ಬಿಲೋ ಬರುತ್ತೆ ಇರುತ್ತೆ. ಅದಕ್ಕೆ ಯಾಕೆ ಅಂತ ಹೇಳ್ತೀನಿ. ಅದು ಕೂಡ 2017 ಇಂದ ಬಿಲೋ ಮಾಡೆಲ್ ಗೆ ಯಾಕೆ 3,999 ಚಾರ್ಜ್ ಮಾಡ್ತಾ ಇದೀವಿ ಅಂತ. ಈಗ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ನಿಮ್ಗೆ ಏನಂತಂದ್ರೆ 2016 15 ಮಾಡೆಲ್ 14 ಮಾಡೆಲ್ ತಗೊಳ್ಳೋರೆಲ್ಲ ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ವಾರಂಟಿಗಿಂತ. ಸರ್ ನಂಗೆ ವಾರಂಟಿನೂ ಬೇಡ, ಏನು ಬೇಡ ಸರ್, ನಂಗೆ ಡಿಸ್ಕೌಂಟ್ ಕೊಡಿ, ನಂಗೆ ಒಳ್ಳೆ ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡಿ, ತಗೊಂಡು ಹೋಗ್ತೀನಿ. ಸೊ ಆ ರೀಸನ್ ಇಂದ 2017 ಬಿಲೋ ಮಾಡೆಲ್ಸ್ ಎಲ್ಲ ನಾವು ವಾರಂಟಿ ಯಾವುದು ಪ್ರೊವೈಡ್ ಮಾಡ್ತಾ ಇಲ್ಲ. 18 ಮೇಲೆ ಮಾಡೆಲ್ಸ್ ಮಾತ್ರ ವಾರಂಟಿ ಪ್ರೊವೈಡ್ ಮಾಡ್ತಾ ಇರೋದು. ಸೊ ನೀವೇನಾದ್ರೂ ವಾರಂಟಿ ಬೇಕು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ದ ವಾರಂಟಿ. ಈ ಗಾಡಿ ಬಗ್ಗೆ ಡೀಟೇಲ್ಸ್. ಸರ್ ನೋಡಿ, ಇದು ಕೂಡ ರಾಯಲ್ ಎನ್ಫೀಲ್ಡ್ 411 ಅಂತ ಕರಿತೀವಿ, ಸ್ಕ್ರಾಮ್ 411 ಅಂತ ಕರಿತೀವಿ. ಓಕೆ. ಸೊ ನಿಮ್ಗೆ ಇದು ಟೂರಿಂಗ್ ಸೆಗ್ಮೆಂಟ್ಗೆ ಯೂಸ್ ಮಾಡ್ಬೋದು. ಆಫ್ ರೋಡಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಗಾಡಿ. ಒಳ್ಳೆ ವೆಯ್ಟ್ ಕೂಡ ಇರುತ್ತೆ, ಅಂದ್ರೆ ತೀರಾ ವೆಯ್ಟು ಇಲ್ಲ. ಓಕೆ ಸರ್. ಹಿಮಾಲಯ ಬಂದು ತುಂಬಾ ಮೋಸ್ಟ್ ವೆಯ್ಟ್ ಇದೆ. ಸರ್. ಸೊ ಅದಕ್ಕಿಂತ ಕಡಿಮೆ ಇದೆ ವೆಯ್ಟ್. ಸರ್ ಇದು ಆಲ್ಮೋಸ್ಟ್ ಟ್ರಕ್ಕಿಂಗ್ ಗೆ ಒಂದು ಬೆಸ್ಟ್ ಗಾಡಿ ಅಲ್ವಾ? ಟೂರಿಂಗ್ ಅಂತ ಅಥವಾ ಟ್ರಕ್ಕಿಂಗ್ ಗೆ ತುಂಬಾ ಒಳ್ಳೆ ಗಾಡಿ. ಓಕೆ. ಅಂದ್ರೆ ಏನು ಇದು ಪ್ರೈಸ್ ಬಂದು 2,17,000 ಇದೆ ಫ್ರೆಂಡ್ಸ್. ಹೌದು. ಅದು ಕೂಡ 2022 ಮಾಡೆಲ್. ಯಾರಾದ್ರೂ ನೋಡ್ತಾ ಇದ್ರೆ ಬಂದು ಮಾತಾಡ್ಕೋಬಹುದು. ಸರ್ ಇದಕ್ಕೆಲ್ಲ ಡೌನ್ ಪೇಮೆಂಟ್ ಏನಾಗುತ್ತೆ ಸರ್ ಈ ಗಾಡಿಗಳಿಗೆ? ಸರ್ ನೋಡಿ, ಈ ಗಾಡಿಗೆ ಯಾವುದೇ ಗಾಡಿ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿ 30% ಡೌನ್ ಪೇಮೆಂಟ್ ಆಗುತ್ತೆ. 30%. ಈಗ ನೋಡಿ, ಈಗ 2,17,000 ಇದೆಯಲ್ವಾ, ಆಲ್ಮೋಸ್ಟ್ 70,000 ನೀವು ಪೇ ಮಾಡಿದ್ರೆ ನೀವು ಗಾಡಿ ತಗೊಂಡು ಹೋಗ್ಬೋದು ಆರಾಮಾಗಿ. ವಿತಿನ್ 1 ಅವರ್ ನಿಮ್ಗೆ ಡೆಲಿವರಿ ಆಗುತ್ತೆ. ವಿತಿನ್ 1 ಅವರ್ ಫ್ರೆಂಡ್ಸ್. ನಿಮ್ದು ಸಿಬಿಲ್ ಸ್ಕೋರು ಮತ್ತೆ ನಿಮ್ದು ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇತ್ತು ಅಂದ್ರೆ ವಿತಿನ್ 1 ಅವರ್ಗೆ ಗಾಡಿ ಡೆಲಿವರಿ ಆಗುತ್ತೆ. ಶೋರ್. ಸರ್ ನೆಕ್ಸ್ಟ್ ಗಾಡಿ. ಸರ್ ನೋಡಿ, ನೆಕ್ಸ್ಟ್ ಇದು ಬಂದು 390 cc ಮೋಸ್ಟ್ ಪವರ್ಫುಲ್ ಬೈಕ್ ಅಂತಾನೆ ಹೇಳ್ಬೋದು. ಸರ್ ನೋಡಿ, ಅದು 400 450 ಆಗಿರ್ಬೋದು, ಬಟ್ ಇದಾದ್ರೆ ನಿಮ್ಗೆ ಇನಿಷಿಯಲ್ ಪವರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. RC ಸ್ಪೋರ್ಟ್ಸ್ ವೆಹಿಕಲ್ ಅಂತ ಕರಿತೀವಿ ಇದನ್ನ. ಸರ್ ಒಳ್ಳೆ ಪಿಕಪ್ ಪವರ್ ಸಿಗುತ್ತೆ. ಸರ್ ಏನ್ ಮೈಲೇಜ್ ಇದೆ ಸರ್ ಗಾಡಿ? ಸ್ಪೋರ್ಟ್ಸ್ ಪ್ಯಾಷನ್ ಇರೋರೆಲ್ಲ ಈ ವೆಹಿಕಲ್ ತಗೋಬಹುದು, ಯಾಕೆಂದ್ರೆ ನಿಮ್ಗೆ ಕಾರ್ನರಿಂಗ್ಗೆ ಮತ್ತೆ ಆಲ್ಮೋಸ್ಟ್ ಲಾಂಗ್ ಡ್ರೈವ್ಗೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಗಾಡಿ. ಸರ್. ಸೊ ಫ್ರೆಂಡ್ಸ್, ಯಾರು ನೋಡ್ತಾ ಇದ್ರೆ ಗಾಡಿನ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಒಂದು ನೀವು ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಸೆಗ್ಮೆಂಟ್ಸ್ ಅಂತಾನೆ ಕೇಳ್ಬೋದು. ಓಕೆ. ಆಲ್ಮೋಸ್ಟ್ ಕಂಪ್ಯೂಟರ್ ಸೆಗ್ಮೆಂಟ್ ಅಲ್ಲಿ ನಮಗೆ ಸ್ಪೇಸ್ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಹಾಕಿದ್ದೀನಿ. ಓಕೆ. ಸೊ ಕಂಪ್ಯೂಟರ್ಸ್ ಜಾಸ್ತಿ ಡಿಮ್ಯಾಂಡ್ ಇದೆ ಸರ್ ಇಲ್ಲಿ ಈ ಲೊಕೇಶನ್ ಅಲ್ಲಿ. ಕಂಪ್ಯೂಟರ್ಸು, ಸ್ಕೂಟರ್ಸ್ ಜಾಸ್ತಿ ಇದೆ. ಓಕೆ. ಕಂಪ್ಯೂಟರ್ಸ್ ಅಂದ್ರೆ ನಮ್ಮ ವ್ಯೂವರ್ಸ್ ಹೇಳಿ ಸರ್, ಕಂಪ್ಯೂಟರ್ಸ್ ಅಂದ್ರೆ ಏನು? ಸರ್ ಕಂಪ್ಯೂಟರ್ಸ್ ಅಂದ್ರೆ ಮೈಲೇಜ್ ಗಾಡಿಗಳು. ಮೈಲೇಜ್ ಗಾಡಿಗಳು. ಸೊ ಮೈಲೇಜ್ ಗಾಡಿಗಳು ಫ್ರೆಂಡ್ಸ್, ಕಂಪ್ಯೂಟರ್ಸ್ ಅಂತಂದ್ರೆ ಮೈಲೇಜ್ ಗಾಡಿಗಳು. ಯಾಕೆಂದ್ರೆ ಕಂಪ್ಯೂಟರ್ಸ್ ಅವ್ರ ಕಂಪ್ನಿ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಯೂಟರ್ಸ್ ಅಂತಾರೆ. ನಾವು ವ್ಯೂವರ್ಸ್ ಕೇಳೋದಂದ್ರೆ ಕಂಪ್ಯೂಟರ್ಸ್ ಅಂದ್ರೆ ಮೈಲೇಜ್. ಎಲ್ಲರೂ ನೋಡೋದೇ ಇವತ್ತು ಬೆಂಗಳೂರಲ್ಲೇ ಆಗಲಿ ಯಾರಾದ್ರೂ ನೋಡೋದೇ ಒಂದು ಮೈಲೇಜ್ ಗಾಡಿ. ಸೊ ಹಾಗಾಗಿ ಒಂದು ಮೈಲೇಜ್ ಗಾಡಿಗಳು ನೀವು ನೋಡ್ತಾ ಇರೋದು. ಸರ್ ಹೇಳಿ ಸರ್ ಡೀಟೇಲ್ಸ್. ನೋಡಿ, ಮೈಲೇಜ್ ಗಾಡಿಗಳು ಅಂತ ಕರಿತೀವಿ ನಾವು, ಕಂಪ್ಯೂಟರ್ಸ್ ಅಂತ ಕರಿತೀವಿ. ಬಟ್ ಇದು ತುಂಬಾ ಯೂಸ್ಫುಲ್ ಅಂತ ಹೆಂಗ್ ಹೇಳ್ತೀನಿ ಅಂದ್ರೆ, ಆಚೆಯಿಂದ ಬಂದವರು ಅಥವಾ ಎಲ್ಲಿಂದಾನೇ ಬಂದಿರ್ಬೋದು, ಅವ್ರಿಗೆ ಯಾವ್ದೇ ಎಜುಕೇಶನ್ ಇಲ್ಲದೆ ಇರ್ಬೋದು, ಯಾವ್ದೇ ಸೋರ್ಸ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ಬೋದು,
ಜಸ್ಟ್ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಡ್ರೆ ಅವ್ರು ಆರಾಮಾಗಿ ಸ್ವಿಗ್ಗಿ ಝೊಮ್ಯಾಟೊ ಜೆಪ್ಟೋ ಅದು ಇದು ಮಾಡ್ಕೊಂಡು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಹೌದು ಸರ್, ನಿಜ. ಇವತ್ತು ಬೆಂಗಳೂರಲ್ಲಿ ಎಷ್ಟೋ ಜನ ಇವತ್ತು ಅನ್ಎಜುಕೇಟೆಡ್ ಇವತ್ತು ಬರೀ ಫ್ಲಿಪ್ಕಾರ್ಟ್ ಜೊಮ್ಯಾಟೊ ಆ ಥರನೇ ಜೀವನ ಮಾಡ್ತಾರೆ. ಹೌದು ಸರ್, ಅದರಲ್ಲೇ ತುಂಬಾ ಒಳ್ಳೆ ಅರ್ನಿಂಗ್ಸ್ ಮಾಡಿ ಅವ್ರ ಫ್ಯಾಮಿಲಿ ಎಲ್ಲ ಜೊತೆಗೆ ಎಲ್ಲಾನು ನೋಡ್ಕೊಂತಾ ಇದ್ದಾರೆ. ಹೌದು ಸರ್. ಅಂದ್ರೆ ಇದೆಲ್ಲ ಏನು ಪ್ರೈಸ್ ಸ್ಟಾರ್ಟ್ ಆಗ್ಬೋದು ಸರ್ ಕಮ್ಯೂಟರ್ಸ್ ಗಾಡಿ? ಸರ್ ಕಮ್ಯೂಟರ್ಸ್ ನೋಡಿ ನಮ್ಮಲ್ಲಿ 55,000 ಇಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ ನೋಡಿ 66,000, ಓಕೆ, ಮತ್ತೆ 89,000, ಮತ್ತೆ ಇದು 75,000, ಇದು 59,500 ಇದೆ. ಸೊ ಈ ತರ ಹೋಗುತ್ತೆ ಫ್ರೆಂಡ್ಸ್. ನಾನು ಪ್ರೈಸಿಂಗ್ ಅಲ್ಲಿ ಹೈ ಪ್ರೈಸಿಂಗ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಓಕೆ, ಹೈ ಪ್ರೈಸಿಂಗ್ ಅಂತಾನು ಹೇಳ್ತಾ ಇಲ್ಲ. ಇದು ಆಪ್ಟಿಮಮ್ ಪ್ರೈಸಿಂಗ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಈಗ 2015 ಮಾಡಲು, 16 ಮಾಡಲು, 17 ಮಾಡಲು ಈ ತರ ಮಾಡೆಲ್ಸ್ ಎಲ್ಲ ಪ್ರೈಸಿಂಗ್ ನಾವೇನು ಕೊಟ್ಟು ಮಾಡಿದ್ದೀವಿ, ಆಚೆ ಮಾರ್ಕೆಟ್ಗಿಂತ ಒಂದು 5,000 10,000 ಜಾಸ್ತಿ ಇರ್ಬೋದು, ಬಟ್ ಆದ್ರೂ ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನು ಹೇಳ್ಬೋದು ಅಂತಂದ್ರೆ, ಫ್ಲಿಪ್ಕಾರ್ಟ್ಗೆ ಬನ್ನಿ, ವಿಸಿಟ್ ಮಾಡಿ, ಓಕೆ, ಇಲ್ಲಿ ಅನುಭವಗಳನ್ನ ನೋಡಿ. ಸೊ ಇಲ್ಲಿ ಯಾವ ತರ ಇದೆ ಗಾಡಿಗಳನ್ನ ನೋಡಿ, ಓಡಿಸಿ ನೋಡಿ, ಖುದ್ದಾಗಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಅದನ್ನ ನಾನು ಹೇಳ್ತೀನಿ. ಸೊ ಇಲ್ಲಿಗೆ ಬಂದ್ರೆ 101% ನೀವು ಯಾರೇ ಬಂದ್ರು ಕನ್ವಿನ್ಸ್ ಆಗೇ ಆಗ್ತೀರಾ. ಓಕೆ, ಗಾಡಿಗಳು ನೋಡಿ, ಆ ಕಂಡೀಷನ್ ನೋಡಿ ತುಂಬಾ ಇಷ್ಟಪಟ್ಟು ನೀವು ಗಾಡಿ ತಗೊಳ್ಳೇ ಸರ್. ಹಾಗೆ ನಿಮ್ಮಲ್ಲಿ ಸರ್ವಿಸ್ ಇದೆ ಅಂತ ನಾನು ಕೇಳ್ಪಟ್ಟೆ ಸರ್. ನಿಮ್ಮ ಕಡೆ ಸರ್ವಿಸ್ ಇದೆಯಾ ಸರ್ ಗಾಡಿದು? ಹೌದು ಸರ್, ಈಗ ನಮ್ದು 4 ಹಬ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ, ಕೋರಮಂಗಲ, ವೈಟ್ ಫೀಲ್ಡ್, ಯಲಹಂಕ ಅಂತ. ಸೊ 4 ಹಬ್ಬಲ್ಲೂ ನಿಮಗೆ ಸರ್ವಿಸಿಂಗ್ ಇದೆ. ಸರ್ವಿಸಿಂಗ್ ಇದೆ. ಓಕೆ, ಎಷ್ಟು ಸರ್ವಿಸ್ ಇರ್ಬೋದು ಸರ್ ನಿಮ್ಮ ಕಡೆಯಿಂದ? ಸರ್ 1 ವರ್ಷಕ್ಕೆ 3 ಫ್ರೀ ಸರ್ವಿಸ್ ಅಂತ ಹೇಳ್ತೇವೆ. 3 ಸರ್ವಿಸು ನೀವು 1 ವರ್ಷ ಪೀರಿಯಡ್ ಅಲ್ಲಿ ನೀವು ಮಾಡಿಸ್ಬೋದು ಯಾವಾಗ. ಸೊ ಹಾಗಾದ್ರೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಯಾರಾದರೂ ಗಾಡಿಗಳು ನೋಡಬೇಕು, 2 ವೀಲರ್ಸ್ ಬೆಸ್ಟ್ ಒಂದು ಒಳ್ಳೆ ಗುಡ್ ಆ ಥರ ಇದ್ರ ಕಡೆಯಿಂದ ತಗೊಳ್ಬೇಕು ಅಂದ್ರೆ ನೀವು ಬೆಸ್ಟ್ ಆಪ್ಷನ್ ಅಂತಂದ್ರೆ ಫ್ಲಿಪ್ಕಾರ್ಟ್. ಸರ್ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ವ್ಯೂವರ್ಸ್ಗೆ ಒಂದೇ ಹೇಳ್ತೀನಿ, ಬನ್ನಿ ಸರ್, ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ನೀವು ಪರ್ಚೇಸ್ ಮಾಡಿ, ಆಮೇಲೆ ನಿಮಗೊಂದು ಅನುಭವ ಸಿಗುತ್ತೆ. ಗಾಡಿಗಳ ಜೊತೆಗೆ ನಿಮಗೆ ಹೆಲ್ಮೆಟ್ಸ್ ಕೂಡ ಅವೈಲಬಿಲಿಟಿ ಇದೆ. ಓಕೆ. ಸೊ ಕಸ್ಟಮರ್ಸು ಕೆಲವೊಂದು ಕಡೆ ದೂರದಿಂದ ಬರ್ಬೋದು, ಬಂದಾಗ ಅವ್ರ ಗಾಡಿ ತೊಗೊಂಡ್ಮೇಲೆ ಅವ್ರಿಗೆ ಹೆಲ್ಮೆಟ್ಸ್ ಎಲ್ಲಿ ತೊಗೊಳ್ಳೋದು, ವಾಪಸ್ ಹೆಂಗೆ ಹೋಗೋದು, ಯಾರಾದ್ರು ಪೊಲೀಸ್ ಹಿಡಿದ್ರೆ ಏನು ತಲೆನೋವು ಅನ್ನೋದಿರುತ್ತೆ. ಸೊ ಆ ರೀಸನಿಂದ ನಮ್ಮಲ್ಲಿ ಹೆಲ್ಮೆಟ್ಸು, ಗ್ಲೌಸು, ರೈನ್ ಕೋಟ್ಸು, ಮೊಬೈಲ್ ಹೋಲ್ಡರ್ಸು, ಸೊ ಜೊತೆಗೆ ನೋಡಿ ಕೇಬಲ್ ಲಾಕ್ಸ್, ಹೆಲ್ಮೆಟ್ದು ಎಲ್ಲ ಕಂಪ್ಲೀಟ್ ಇದನ್ನೆಲ್ಲ ಪ್ರಮೋಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಏನು ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಏನಂತಂದರೆ ಒಂದು ಹೊಸ ಶೋರೂಮ್ ಅಂತಲೇ, ನೀವೇನು ನ್ಯೂ ಗಾಡಿ ತೊಗೊಳ್ತೀವಲ್ಲ ಅದೇ ರೀತಿ ನೀವು ಗಾಡಿ ತಗೊಂಡ್ರೆ ಹೆಲ್ಮೆಟ್ಗೆ ದೂರ ಹೋಗಬೇಕಾಗಿಲ್ಲ, ಹೆಲ್ಮೆಟ್ಗೆ ಕೂಡ ಇದೆ ಅಲ್ವಾ ಸರ್? ಹೌದು ಸರ್, ಹೌದು. ಜೊತೆಗೆ ನಿಮಗೆ 965, 925 ಇಂದ ಹಿಡಿದು 2,500 ಹೆಲ್ಮೆಟ್ಸ್ ಇದೆ ಅವೈಲಬಲ್. ಓಕೆ. ಸೊ ಯಾವ್ದು ಬೇಕಾ ನೀವು ಸೆಲೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನೋಡಿ, ಈಗ 965 ರೂಪೀಸ್ ಹೆಲ್ಮೆಟ್ ಇದೆಯಾ, ಸೊ 965 ಜೊತೆಗೆ ಇದು 170 ಬರುತ್ತೆ ಕೇಬಲ್ ಲಾಕ್. ಹಾಂ ಸರ್. ಸೊ ಈ ಎರಡು ಸೇರಿ ನಿಮಗೆ 965 ಪ್ಲಸ್ 170 ಆಲ್ಮೋಸ್ಟ್ 1,150 ಆಗುತ್ತೆ. ಹೌದು. ಬಟ್ ಆದ್ರೆ ನೀವು ಕಾಂಬೋ ಸೇಲ್ ಅಲ್ಲಿ 1,000 ರೂಪೀಸ್ ಕೊಟ್ಟರೆ ನಿಮಗೆ ಕೇಬಲ್ ಲಾಕ್ ಫ್ರೀ ಬರುತ್ತೆ. 35 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಕೇಬಲ್ ಲಾಕ್ ಫ್ರೀ ಬರುತ್ತೆ. ಫ್ರೆಂಡ್ಸ್, ಈ ಹೆಲ್ಮೆಟ್ ಮತ್ತೆ ಈ ಕೇಬಲ್ ಲಾಕ್ ಇದೆಯಲ್ಲ, ಎರಡು ಸೇರಿದ್ರೆ ಅರೌಂಡ್ 1,000 ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಂಬೋ ಆಫರ್, ಗುಡ್ ಪ್ರೈಸ್. ಸೊ ಯಾರು ನೋಡ್ತಾ ಇದ್ರೆ ಹಾಂ ಸರ್, ಇದೇ ರೀತಿ 2,500 ಹೆಲ್ಮೆಟ್ 2,448, ಅಂದ್ರೆ 100 ರೂಪಾಯಿ ಕಡಿಮೆ ಕೊಟ್ಟರೆ ನಿಮಗೆ ಕಾಂಬೋ ಸೇಲ್ಸ್ ಪಂಚ್ ಮಾಡ್ತೀವಿ, ಅದೊಂದು ಫ್ರೀ ಬರುತ್ತೆ. ಅಂದ್ರೆ 270 ರೂಪೀಸ್ ಸೇವ್ ಆಗುತ್ತೆ. ಆಲ್ಮೋಸ್ಟ್ 22% ಡಿಸ್ಕೌಂಟ್ ಆಯಿತು. ಇದೇ ಥರ ಕಾಂಬೋ ಸೇಲ್ಸ್ ತುಂಬ ಆಪ್ಷನ್ಸ್ ಇದೆ. ಮೊಬೈಲ್ ಹೋಲ್ಡರು ಮತ್ತು ಕೇಬಲ್ ಲಾಕು ಇದೆಲ್ಲ ತೊಗೊಂಡ್ರೆ ಕಾಂಬೋ ಸೇಲ್ಸ್ ಬರುತ್ತೆ. ನಾನು ಕಾಂಬೋ ಸೇಲ್ಸ್ ಪಂಚ್ ಮಾಡಿ ಮಾಡ್ಕೊಡ್ತೀನಿ. ನಾನು ಯಾರನ್ನೇ ಗಾಡಿ ಜೊತೆಗೆ ಹೆಲ್ಮೆಟ್ ಇಲ್ಲೇ ಇರೋದ್ರಿಂದ ಆದಷ್ಟು ನಮ್ಮ ಬೈಯರ್ಸ್ಗೆ ಒಂದು ಬೆಸ್ಟ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ನೋಡ್ತಾ ಇದ್ರೆ ಒಂದು ಗುಡ್ ಪ್ರೈಸಲ್ಲಿ ನೀವು ಬಂದು ಡೈರೆಕ್ಟಾಗಿ ಮಾತಾಡಲಂಗೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಕಸ್ಟಮರ್ಸ್ ಯಾರು ಬರ್ತಾರೆ ಫ್ಲಿಪ್ಕಾರ್ಟ್ಗೆ, ಅವರಿಗೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅನ್ನೋದಕ್ಕೆ. ಸೊ ಅದ್ರ ಜೊತೆಗೆ ಅವರು ಸ್ವಲ್ಪ ವೆಯ್ಟ್ ಮಾಡ್ತಾರಲ್ವ, ಆ ವೆಯ್ಟ್ ಮಾಡೋದನ್ನು ಕೂಡ ಅವರಿಗೆ ಗೊತ್ತಾಗದೇ ಇರೋ ಥರ ಆರಾಮಾಗಿ ವೆಯ್ಟ್ ಮಾಡೋದಕ್ಕೆ ಒಂದು ಕಸ್ಟಮರ್ ಲಂಗ್ ಕೂಡ ಏರ್ಪಾಡು ಮಾಡಿದ್ದೀವಿ. ಓಕೆ, ವೆಲ್ ಫ್ರೆಂಡ್ಸ್, ನೋಡಿ, ಯಾರೇ ಕಸ್ಟಮರ್ ಬಂದರೂ ಕೂಡ ಅವ್ರದ್ದು ಸ್ವಲ್ಪ ವೆಯ್ಟಿಂಗ್ ಆಯಿತು ಅಂದರೆ ಆರಾಮ್ಸೆ ವೆಯ್ಟ್ ಮಾಡೋದಕ್ಕೆ ಒಂದು ವೆಲ್ ಮೇಂಟೈನ್ದು ಜಾಗನೇ ಅಂತಲೇ ಹೇಳ್ಬೋದು. ಮತ್ತು ನೀವು ನೋಡ್ತಾ ಇರ್ಬೋದು ಫುಲ್ ಕವರ್ಡು ಮತ್ತು AC ಕವರ್ಡ್ ಜಾಗನೇ ಅಂತಲೇ ಹೇಳ್ಬೋದು. ತುಂಬ ಯಾರೇ ಕಸ್ಟಮರ್ ಬಂದರೂ ಕೂಡ ಅವ್ರಿಗೆ ಒಂದು ವೆಲ್ ಅಟ್ಮಾಸ್ಫಿಯರು ಮತ್ತು ಏನಂದರೆ ವೆಲ್ ವೆಲ್ಕಮ್ ಸಿಗುತ್ತೆ. ಸೊ ಯಾರಾದರೂ ನೀವು ನೋಡಿ, ಯಾಕೆಂದರೆ ನಮಗೆ ಏನು ನಾವು ಹೊಸ ಶೋರೂಮ್ಗೆ ಹೋಗಿ ಏನು ನಮಗೆ ವೆಲ್ಕಮ್ ಸಿಗುತ್ತೋ ಸೇಮ್ ಅದೇ ರೀತಿ ನಮ್ಮ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅಲ್ವಾ ಸರ್? ಅದೇ ಪ್ರೀಮಿಯಂ ಫೀಲ್ ಸಿಗುತ್ತೆ ಸರ್, ನಾವು ಕೊಡ್ತೀವಿ, ಅದನ್ನ ಅಶ್ಯೂರೆನ್ಸ್ ಯಾವಾಗಲೂ ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಫೈನ್ ಫ್ರೆಂಡ್ಸ್, ಯಾರಾದರೂ ನೋಡ್ತಾ ಇದ್ದರೆ ಡೈರೆಕ್ಟಾಗಿ ನಮ್ಮ ಪ್ರದೀಪ್ ಸರ್ ಫೋನ್ ಮಾಡಿ, ಏನು ಸ್ಕ್ರೀನಲ್ಲಿ ನಂಬರ್ ಕಾಣಿಸ್ತಿದೆಯಲ್ಲ ಅದೇ ಅವ್ರದ್ದೇ ಇದೆ, ಡೈರೆಕ್ಟಾಗಿ ಫೋನ್ ಮಾಡಿ, ಒಳ್ಳೆ ಗೈಡ್ ಕೊಡ್ತಾರೆ, ಒಳ್ಳೆ ಪ್ರೈಸ್ಗೆ ಗಾಡಿ ಕೊಡ್ತಾರೆ ಫ್ರೆಂಡ್ಸ್. ಹೌದು ಸರ್, ಹೌದಲ್ಲ ಸರ್? 100% ಮಾಡ್ಕೊಳ್ಳೋಣ ಸರ್. ಯಾರೇ ಇರಲಿ ಬನ್ನಿ, ಫ್ಲಿಪ್ಕಾರ್ಟ್ ವಿಸಿಟ್ ಮಾಡಿ. ಪ್ರೀಮಿಯಂ ಲೈಕ್ ಅಂದರೆ ಪ್ರೀ ಓನ್ಡ್ ವೆಹಿಕಲ್ ತೊಗೊಳ್ಬೇಕಂದ್ರೂ ಪ್ರೀ ಓನ್ಡ್ ಅನ್ನೋ ಥರ ಫೀಲ್, ಯಾವುದೇ ಫೀಲ್ ನಾವು ಮಾಡೋದಕ್ಕೆ ಬಿಡೋದಿಲ್ಲ.
ಸೊ ಹೊಸ ಗಾಡಿ ತೊಗೊತಾ ಇದ್ದೀವಿ ಅನ್ನೋ ಫೀಲೇ ಕಸ್ಟಮರ್ಗೆ ಬರಬೇಕು, ಆ ಥರ ನಾವು ಸರ್ವಿಸ್ ಕೊಡ್ತೀವಿ. ಸೊ ಇದೊಂದು ನಾನು ಹೇಳ್ತೀನಿ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಥ್ಯಾಂಕ್ ಯು ಸೊ ಮಚ್ ಉಮೇಶ್ ಅವರೇ, ನೀವು ಮಾಡಿಕೊಟ್ಟಿದ್ದಕ್ಕೆ ನನಗೂ ಖುಷಿ ಆಯಿತು. ಓಕೆ, ನಮ್ಮ ವ್ಯೂವರ್ಸ್ ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ಸರ್, ವ್ಯೂವರ್ಸ್ಗೆ ನಾ ಹೇಳೋದೊಂದೇ, ಬನ್ನಿ ಸರ್ ಫ್ಲಿಪ್ಕಾರ್ಟ್ ವಿಸಿಟ್ ಮಾಡಿ, ಅದರಲ್ಲೂ ಎಸ್ಪೆಷಲಿ ಯಲಹಂಕ ವಿಸಿಟ್ ಮಾಡಿ. ನಿಮಗೆ ಇಲ್ಲಿ ಏನು ವಾತಾವರಣ ಏನಿದೆ, ಗಾಡಿಗಳೇನಿದೆ, ಕಂಡೀಷನ್ ಏನಿದೆ ಎಲ್ಲ ಕಂಪ್ಲೀಟ್ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ವಿಸಿಟ್ ಮಾಡಿ ಫ್ಲಿಪ್ಕಾರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.